ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಬ್ರಹ್ಮಾಂತ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಃ ಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ. ಶಾರದಾ ಭವಭಾರಾಶೇಃ ಪಾರದಾ ವರದಾ ಸತಾಂ ನೀರದಾ ಬಹರೇರ್ಜ್ಞಾನ ಸಾರದಾ ಪಾತು ಸರ್ವದಾ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಭಕ್ತಾನಾಂ ಮಾನಸಾಂ ಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯಃ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದ, ಜಗತ್ತಿನ ಹಿತದ ದೃಷ್ಟಿಯಿಂದ ನೀನು ಯುದ್ಧರೂಪವಾದ ಕರ್ಮವನ್ನು ಮಾಡಬೇಕು. ಕರ್ಮದಿಂದಲೇ ಮೋಕ್ಷ ಅಲ್ಲ, ಕರ್ಮದ ಮೂಲಕ ಮೋಕ್ಷ. ಕರ್ಮ ದ್ವಾರ, ಜ್ಞಾನ ಸಾಧನ, ಎರಡೂ ಜೊತೆಗೆ ಸೇರಿದಾಗ ಮೋಕ್ಷ ಆಗುತ್ತೆ. ಕೇವಲ ಕರ್ಮದಿಂದ ಮೋಕ್ಷ ಅಂದರೆ ಕೆಲವು ಪುರಾಣದ ಮಾತುಗಳಿದೆ. ಬ್ರಹ್ಮಜ್ಞಾನೇನ ವಾ ಮುಕ್ತಿ ಪ್ರಯಾಗಮರಣೇನ ವಾ. ದೇವರ ಜ್ಞಾನವನ್ನು ಸಂಪಾದನೆ ಮಾಡಿಯೂ ಮೋಕ್ಷ ಆಗುತ್ತೆ, ಅಥವಾ ಪ್ರಯಾಗದಲ್ಲಿ ಹೋಗಿ ಸತ್ರು ಮೋಕ್ಷ ಆಗುತ್ತೆ ಅಂತ ಪ್ರಮಾಣಗಳಿದ್ದಾವೆ. ಇನ್ನೂ ಅದಕ್ಕಿಂತ ಸುಲಭ ಉಪಾಯ, ಅಥವಾ ಸ್ನಾನ ಮಾತ್ರೇಣ ಗೋಮತ್ಯಾಂ ಕೃಷ್ಣ ಸನ್ನಿಧೌ. ಗೋಮತಿ ನದಿಯ ತೀರದಲ್ಲಿ ಸ್ನಾನ ಮಾಡಿದರೂ ಮೋಕ್ಷ ಆಗುತ್ತೆ ಅಂತ. ಇಷ್ಟು ಸುಲಭವಾಗಿ ಮೋಕ್ಷ ಆಗಲ್ಲ. ಮೋಕ್ಷದ ಉಪಾಯ ತುಂಬ ಕಷ್ಟ ಇದೆ. ಕಂಡಲ್ಲಿ ಸಿಕ್ಕಾಗಿ ಮೋಕ್ಷ ಆಗುತ್ತೆ ಅಂತ ಎಷ್ಟು ಸುಲಭ ಉಪಾಯ ಹೇಳಿದ್ದಾರೆ. ಒಂದು ಪ್ರಯಾಗದಲ್ಲಿ ಸತ್ತೋಗಿ ದೇಹತ್ಯಾಗ ಮಾಡಿ, ಅಥವಾ ಸ್ನಾನ ಮಾಡಿ, ಅಥವಾ ಪ್ರಯಾಗದಲ್ಲಿ ಬ್ರಹ್ಮಜ್ಞಾನವನ್ನು ಸಂಪಾದನೆ ಮಾಡಿ, ಇಷ್ಟರಿಂದ ಮೋಕ್ಷ ಆಗುತ್ತೆ. ಇದಕ್ಕೆಲ್ಲ ಅರ್ಥವಾದ ವಾಕ್ಯಗಳು ಅಂತ ಕರೀತಾರೆ. ಅರ್ಥವಾದ ವಾಕ್ಯ ಅಂದರೆ ಕರ್ಮಗಳನ್ನು ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡಿ ಅಂತ ಪ್ರೇರಣೆ ಮಾಡಲಿಕ್ಕೆ ಹೇಳುವಂತಹ ಮಾತುಗಳು. ವಾಸ್ತವವಾಗಿ ಈ ರೀತಿಯಾದ ಅರ್ಥಗಳನ್ನು ತೆಗೆದುಕೊಳ್ಳಬಾರದು. ಪ್ರಯಾಗದಲ್ಲಿ ಸತ್ತ ತಕ್ಷಣ ಮೋಕ್ಷ ಅನ್ನೋದು ಬಹಳ ದುರ್ಭರ. ಮತ್ತೆ ಸ್ನಾನ ಮಾಡಿದ ತಕ್ಷಣ ಮೋಕ್ಷ ಗೋಮತಿಯಲ್ಲಿ ಅಂದರೆ ಎಷ್ಟು ಜನ ಮೋಕ್ಷಕ್ಕೆ ಹೋಗಬೇಕಾಗಿತ್ತು. ಅದು ಮೋಕ್ಷದ ಕಥೆ ತುಂಬ ಕಷ್ಟ ಇದೆ. ಹಿಂದೆ ಒಂದು ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಬಂತಂದು, 5,000 ರೂಪಾಯಿಗೆ ಮೋಕ್ಷ ನೀಡಲಾಗುವುದು ಅಂತ. ಎಲ್ಲರೂ ಇನ್ವೆಸ್ಟ್ ಮಾಡಿದ್ರು. ಏನು 5,000 ರೂಪಾಯಿ ಅಲ್ವಾ, ಹೋಗೋದಾದ್ರೂ ಹೋಗ್ಲಿ ಎತ್ತಲಾಗಿ, ಮೋಕ್ಷ ಸಿಗುತ್ತಲ್ವಾ ಅಂತ. ಭಾರಿ ದೊಡ್ಡ ಬಾಬಾ ಫೋಟೋ ಹಾಕ್ಕೊಂಡು ನೀವು 5,000 ರೂಪಾಯಿ ಕೊಟ್ಟರೆ ಮೋಕ್ಷ ಕೊಡ್ತೀನಿ ಅಂತ ಒಂದು ಡೇಟು ಫಿಕ್ಸ್ ಮಾಡಿದ್ದ.
ಅವತ್ತಿನ ದಿನ ನಿಮಗೆಲ್ಲ ಮೋಕ್ಷ ಅಂತ. ಇವತ್ತಿನ ಮಾಧ್ಯಮಗಳಲ್ಲಿ ಎಲ್ಲದಕ್ಕೂ ಒಂದಷ್ಟು ಜನ ಹುಚ್ಚರಿದ್ದಾರೆ. ಆಯ್ತು ಅಂತ ಅದಕ್ಕೂ ಒಂದಷ್ಟು ಜನ ಹೋದ್ರು. ಬಾಬಾ ಓಡೋಗಿರ್ತಾನೆ ಅಂತ ಕೆಲವರು ಇಲ್ಲ ಅವನು ಮೋಕ್ಷ ಕೊಡ್ತಾನೆ ಅಂತ. ಇನ್ನು ಕೆಲವರು ಕುತೂಹಲ, ಬಾಬಾ ಅವನ ಸ್ಟೇಷನಲ್ಲೇ ಇದ್ದ, ದುಡ್ಡು ಕೊಟ್ಟವರೆಲ್ಲ ಹೇಳಿದರು ಇವತ್ತು ನೀನು ಮೋಕ್ಷ ಕೊಡಬೇಕಲ್ವಾ ಅಂತ. ಅವನು ಹೇಳಿದ, ಲೀಗಲ್ ಆಗಿ ನಾನು ಸರಿಯಾಗಿ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ನೀವು ಯಾರೂ ನನ್ನ ಮೇಲೆ ಕೇಸ್ ಹಾಕ್ಬೋದು, ನಿಮ್ಮನ್ನೆಲ್ಲ ಸೋಲಿಸ್ತೀನಿ. ನಾನು ಹೇಳಿದ್ದೇನೋ ನಿಮ್ಮ 5,000 ರೂಪಾಯಿಗೆ ಮೋಕ್ಷ ಅಂತ ಕೊಟ್ಟಿದ್ದೀನೋ ಇಲ್ಲ. ನೀವು ಯಾವತ್ತು ಬ್ಯಾಂಕಿಗೆ ಹಾಕಿದ್ರಿ 5,000 ರೂಪಾಯಿಗೆ ಮೋಕ್ಷ ಆಗೋಯ್ತು. ನಿಮಗೆ ಮೋಕ್ಷ ಅಂತ ನಾನು ಬರೀಲೇ ಇಲ್ಲ. ಈ ತರದ ಮೋಕ್ಷ ಕೊಡೋರು ತುಂಬಾ ಮಂದಿ ಇದ್ದಾರೆ. ಸುಮ್ಮನೆ ಒಂದು ಮಾರ್ಗದರ್ಶನ ಮಾಡೋದು, ಏನೇನೋ ಹೇಳೋದು. ತುಂಬಾ ಸುಲಭವಾದ ಮೋಕ್ಷ ಅಂದ್ರೆ ಇನ್ನೊಂದಿದೆ. ಈ ಮಕ್ಕಳಿಗೆ ತಾಯಂದಿರು ಒಂದು ಕಪಾಳ ಹೊಡಿತಾರಲ್ಲ, ಇದಕ್ಕೆ ಕಪಾಳ ಮೋಕ್ಷ ಅಂತ ಕರೀತಾರೆ. ಬಹಳ ಬೇಗ ಸಿಗುತ್ತೆ ಅದು. ಅದು ಬಿಟ್ಟು ಈ ಮೋಕ್ಷ ಸಿಗುವುದು ಅಷ್ಟು ಸುಲಭವಾಗಿ ಸಾಧ್ಯ ಇಲ್ಲ. ಸುಮ್ಮನೆ ಸ್ನಾನ ಮಾಡಿದರೆ ಮೋಕ್ಷ, ಬ್ರಹ್ಮಜ್ಞಾನ ಸಂಪಾದನೆ ಮಾಡಿದ ತಕ್ಷಣವೂ ಮೋಕ್ಷ ಆಗಲ್ಲ. ಕೆಲವರು ಕತೆ ಹೇಳ್ತಾರೆ, ಅಜಾಮಿಳ ಸಾಯುವ ಕಾಲದಲ್ಲಿ ನಾರಾಯಣ ಅಂದ ಮೋಕ್ಷ ಆಯಿತು. ಅದೆಲ್ಲ ಹರಿಕತೆ ಅಷ್ಟೆ, ಅಷ್ಟು ಸುಲಭವಾಗಿ ಮೋಕ್ಷ ಆಗಿಲ್ಲ. ಯಥೇಷ್ಟ ಪಾಪ ಮಾಡಿದ ಅಜಾಮಿಳ, ಮಾತೃದ್ರೋಹ ಮಾಡಿದ, ಪಿತೃದ್ರೋಹ ಮಾಡಿದ, ಬ್ರಾಹ್ಮಣ್ಯಕ್ಕೆ ದ್ರೋಹ ಮಾಡಿದ, ವ್ಯಭಿಚಾರ ಮಾಡಿದ. ಕೊನೆಗೆ ಅವಳ ಕೆಟ್ಟ ಹೆಂಗಸಿನಲ್ಲಿ 8-10 ಮಕ್ಕಳನ್ನ ಪಡೆದ. ಸಾಯು ಕಾಲದಲ್ಲಿ ನಾರಾಯಣ ಅಂದ ಮೋಕ್ಷಕ್ಕೆ ಹೋದ. ನಾಳೆ ಭಾನುವಾರ. ಆ ಸಿದ್ಧಾಂತಕ್ಕೂ ಇದಕ್ಕೂ ವ್ಯತ್ಯಾಸವೇ ಇಲ್ಲ. ಕ್ರಿಶ್ಚಿಯಾನಿಟಿಯಲ್ಲೂ ಹಾಗಿದೆ. ಶನಿವಾರ ತನಕ ಪಾಪ ಮಾಡಿ ಭಾನುವಾರ ದಿನ ಮುಂದೆ ಶಿಲುಬೆ ಮುಂದೆ ನಿಂತು ಪ್ಲಸ್ ಮಾಡಿ ಅವನೆಲ್ಲ ಮೈನಸ್ ಮಾಡಿಬಿಡ್ತಾನೆ ನಿಮ್ಮ ಪಾಪ. ಮತ್ತೆ ಹೊಸ ಅಕೌಂಟು, ಸೋಮವಾರದಿಂದ ಪಾಪ ಮಾಡಬಹುದು. ತುಂಬ ಕರುಣೆ ಹುಟ್ಟುತ್ತಂತವನಿಗೆ. ದೇವದೂತರಿಗೆ ಆ ಮತ ಹೇಳುತ್ತೆ. ಈಗ ನೋಡಿ, ತುಂಬ ದರಿದ್ರನ್ನು ನೋಡಿ ಅಯ್ಯೋ ಪಾಪ ಅನಿಸಲ್ವಾ? ಹಾಗೆ ತುಂಬಾ ಪಾಪ ಮಾಡಿದವರು ನೋಡಿ ಅಯ್ಯೋ ಪಾಪ ಅನಿಸಿ ಅವರ ಪಾಪ ಎಲ್ಲ ಪರಿಹಾರ ಮಾಡಿಬಿಡ್ತಾನೆ. ಅದಕ್ಕೆ ಪಾಪ ಜಾಸ್ತಿ ಮಾಡಿ ಅಂತ ಹೇಳುವ ಮತಗಳಿದ್ದಾವೆ. ಒಂದು ರೀತಿ ಭಾಗವತದ ಉಪನ್ಯಾಸ ಎಲ್ಲ ಹಾಗೆ ಅನಿಸಲ್ವಾ? ಅಜಾಮಿಳ ಬೇಕಾದಷ್ಟು ಪಾಪ ಮಾಡಿದ, ನಾರಾಯಣ ಅಂದ ಮೋಕ್ಷಕ್ಕೆ ಹೋದ. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಅದಕ್ಕೆ ಸರಿಯಾಗಿ ಓದಬೇಕು, ಅವಾಗ ಈ ಥರದ ಕಥೆಯೇ ಇಲ್ಲ. ಅಜಾಮಿಳ ನಾರಾಯಣ ಅಂದ ತಕ್ಷಣ ಮೋಕ್ಷ ಆಗಿಲ್ಲ. ಅವನು ಮತ್ತೆ 10 ವರ್ಷಗಳ ಕಾಲ ಅವನಿಗೆ ದರ್ಶನ ಆಯ್ತಷ್ಟೇ. ನಾರಾಯಣನ ನಾಮದ ಮಹಿಮೇನು ಅಂತ ಅರ್ಥ ಆಯ್ತು. ಅರ್ಥ ಆದಮೇಲೆ ಹರಿದ್ವಾರಕ್ಕೆ ಹೋಗಿ ತ್ರಿವಿಕ್ರಮ ದೇವಾಲಯದಲ್ಲಿ 10 ವರ್ಷಗಳ ಕಾಲ ಹರಿನಾಮ ಸ್ಮರಣೆ ಮಾಡ್ತಾ ದೇಹ ತ್ಯಾಗ ಮಾಡಿದ. ಇನ್ನೊಂದು ಜನ್ಮದಲ್ಲಿ ಅವನಿಗೆ ಮೋಕ್ಷ ಆಯಿತು ಅಂತ ಇದೆ. ಅದೇನು ಆಚೆ ನಾರಾಯಣ ಅಂದ ತಕ್ಷಣ ಈಚೆ ಮೋಕ್ಷ. ಜ್ಞಾನಪೂರ್ವ ಪರಸ್ನೇಹ, ಜ್ಞಾನಪೂರ್ವಕವಾದ ಭಗವಂತನಲ್ಲಿ ದೃಢವಾದ ಭಕ್ತಿ ಇರಬೇಕು. 1000 ವಿಘ್ನಗಳು ಬಂದರೂ ಆ ಭಕ್ತಿ ಆಚೆ ಈಚೆ ಅಳ್ಳಾಡಬಾರದು. ಆ ಧಾರ್ಢ್ಯ ಇನ್ನೂ ನಮಗಿಲ್ಲ. ನಮಗೆ ತುಂಬ ಬೇಕುಗಳ ಸರಮಾಲೆ ಇದ್ದಾಗ ಆ ಮೋಕ್ಷವನ್ನು ಪಡೆಯುವುದು ಕಷ್ಟ ಇದೆ. ಆದ್ರಿಂದ ಆ ಜ್ಞಾನ ಸಂಪಾದನೆಗೆ ಕರ್ಮವನ್ನ ದಾರಿ ಮಾಡಿಕೋ. ಕರ್ಮವೇ ತಾರಕ ಅಲ್ಲ. ಕರ್ಮ ಅದೊಂದು, ಕರ್ಮಣ ಜ್ಞಾನ ಮಾತನೋತಿ. ಚೆನ್ನಾಗಿ ಕರ್ಮಾನುಷ್ಠಾನ ಮಾಡಿದರೆ ಜ್ಞಾನ ಸಂಪಾದನೆ ಆಗುತ್ತೆ. ಈಗ ಒಳ್ಳೆ ಹಾಲನ್ನು ಕಾಯಿಸಬೇಕು. ಕೊಳಕಾದ ಪಾತ್ರೆಗೆ ಹಾಲು ಹಾಕಿದರೆ ಏನಾಗುತ್ತೆ? ಹಾಲೆಲ್ಲ ಒಡೆದು ಹೋಗುತ್ತೆ. ಅಥವಾ ಪಾತ್ರೆ ಮಾತ್ರ ತೊಳೆದಿಡ್ತಾ ಇದ್ದೀರಿ, ಪಾತ್ರೆ ಸ್ವಚ್ಛವಾಗಿದೆ, ಹಾಲೇ ಹಾಕಲಿಲ್ಲ ಅಂದರೆ ಪಾತ್ರೆ ದಿನಾ ತೊಳೆದಿಡೋದು ಏನು ಲಾಭ? ಪಾತ್ರೆ ತೊಳೆಯುವುದು ಅಂದರೆ ಸತ್ಕರ್ಮಾನುಷ್ಠಾನ ಅಂತ ಅರ್ಥ. ತೊಳೆದ ಪಾತ್ರೆಗೆ ಹಾಲು ಹಾಕುವುದು ಅಂದರೆ ಜ್ಞಾನ ಸಂಪಾದನೆ ಅಂತ ಅರ್ಥ. ಎರಡೂ ಬೇಕು. ಸತ್ಕರ್ಮಾನುಷ್ಠಾನವೂ ಬೇಕು, ಜ್ಞಾನ ಸಂಪಾದನೆಯೂ ಬೇಕು. ಅದು ಎರಡು ಮಿಲಿತ್ವ, ಎರಡು ಸೇರಿಕೊಂಡು ಪುರುಷಾರ್ಥ ಭಾಗಿಗಳಾಗ್ಬೋದು ಅನ್ನುವುದು ಇದು ಸಿದ್ಧಾಂತ, ಕೃಷ್ಣನ ಸಿದ್ಧಾಂತ. ಆದ್ದರಿಂದ ನೀನು ಸತ್ಕರ್ಮಾಚರಣೆಯನ್ನು ಮಾಡಿದರೆ ಇವತ್ತಲ್ಲ ನಾಳೆ ಜ್ಞಾನ ಸಂಪಾದನೆಗೆ ದಾರಿಯಾಗುತ್ತೆ. ನಿನಗೆ ಸತ್ಕರ್ಮಾನುಷ್ಠಾನವೇ ಸರಿಯಾಗಿ ಮಾಡಲಿಲ್ಲ ಅಂದರೆ ನೀನು ಜ್ಞಾನದ ದಾರಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನೋ ವರ್ತತೆ. ದೊಡ್ಡವರು ಯಾವತ್ತೂ ತಪ್ಪು ಮಾಡಬಾರ್ದು. ಅದನ್ನು ನೋಡಿ ಸಣ್ಣವರು ಅದೇ ಪ್ರಾಕ್ಟೀಸ್ ಮಾಡಿಕೊಳ್ತಾರೆ. ಒಂದು ಮಗುವಿಗೆ ಹೊಟ್ಟೆ ತುಂಬ ಜಂತು ಹುಳು ಆಗಿದೆ, ರೋಗ ಬಂದಿದೆ. ಆ ಮಗುವನ್ನು ಕರೆದುಕೊಂಡು ತಂದೆ ಡಾಕ್ಟರ್ ಹತ್ರ ಹೋಗ್ತಾನೆ, ಇದಕ್ಕೊಂದು ಔಷಧಿ ಕೊಡಿ ಅಂತ.
ಅವರು ತುಂಬ ವಿಚಾರ ಮಾಡಿ ಡಾಕ್ಟರ್ ಹೇಳ್ತಾರೆ, ನಾನು ಸ್ವಲ್ಪ ವಿಮರ್ಶೆ ಮಾಡಿ ಔಷಧಿ ಹೇಳ್ತೀನಿ, ನಾಳೆ ಈ ಮಗುವನ್ನು ಕರ್ಕೊಂಡು ಬನ್ನಿ. ಮತ್ತೆ ಆ ಮಗುವನ್ನು ನಾಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಆ ವೈದ್ಯರು ಹೇಳ್ತಾರೆ, ಈ ಮಗುವಿಗೆ ಸಕ್ಕರೆ ಬೆಲ್ಲ ತಿನ್ನಿಸ್ಬೇಡಿ ಒಂದು ವಾರ. ಡಾಕ್ಟ್ರೇ, ನಿನ್ನೆ 1 ಗಂಟೆ ಕಾಯ್ದಿದ್ದೀನಿ ಕ್ಲಿನಿಕ್ಕಲ್ಲಿ, ಇವತ್ತು 1 ಗಂಟೆ ಕಾಯಿಸಿದಿರಿ, ಹೇಳಿದ ಟ್ರೀಟ್ಮೆಂಟ್ ಏನೋ ಬೆಲ್ಲ ಸಕ್ಕರೆ ತಿನ್ನಿಸ್ಬೇಡಿ. ಹೊಟ್ಟೆಲ್ ಜಂತುಳ ಆಗಿದೆ ಅಂದ್ರೆ ಬೆಲ್ಲ ಸಕ್ಕರೆ ತಿನ್ನಬಾರದು ಅನ್ನೋದನ್ನ ನಿನ್ನೆನೇ ಹೇಳ್ಬೋದಾಗಿತ್ತಲ್ವಾ? 2 ದಿನ ಸತಾಯಿಸಿ ಹಾಕಿ ಉತ್ತರ ಹೇಳಿದ್ರಿ. ಅದಕ್ಕೆ ವೈದ್ಯರು ಹೇಳ್ತಾರೆ, ನನ್ನ ಕ್ಲಿನಿಕ್ ಮುಂದೆ 4 ಬೆಲ್ಲದ ಸಕ್ಕರೆಯ ಅಂಗಡಿಗಳಿವೆ. ನಿನ್ನೆ ದಿನ ನಾನು ಉಪದೇಶ ಮಾಡಿದ್ರೆ ಆ ಮಗು ಕೇಳುತ್ತೆ, ಇಷ್ಟು ಜನ ಬೆಲ್ಲ ಸಕ್ಕರೆ ತಿಂತಾರೆ, ಅವ್ರಿಗೆ ಜಂತುಳ ಆಗಲಿಲ್ಲ, ನಾನು ತಿಂದ್ರೆ ಯಾಕೆ ಜಂತುಳ ಆಗುತ್ತೆ ಅಂತ ಕೇಳುತ್ತೆ ಅದು. ಅದಕ್ಕೆ ನಾನು ಏನು ಮಾಡಿದೆ, ಇವತ್ತು 1 ಗಂಟೆ ಅವರಿಗೆ ಅಂಗಡಿ ಕ್ಲೋಸ್ ಮಾಡ್ಲಿಕ್ಕೆ ಕೇಳಿದ್ದೀನಿ. ಆ ಮಗು ಬಂದಾಗ ಬೆಲ್ಲದ ಅಂಗಡಿ ಸಕ್ಕರೆ ಅಂಗಡಿ ಕಾಣಿಸಬಾರ್ದು. ಆವಾಗ ಉಪದೇಶ ಮಾಡಬೇಕು, ಆವಾಗ ಮನಸ್ಸಿಗೆ ಹೋಗುತ್ತೆ. ಅದನ್ನು ಕಣ್ಣು ಮುಂದೆ ಇಟ್ಬಿಟ್ಟು ನೀನು ಬೆಲ್ಲ ತಿನ್ನಬೇಡ, ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟು ನೋಡಬೇಡ ಅಂದರೆ ಆ ಯಂತ್ರಗಳು ಇದ್ದರೆ ಮನಸ್ಸು ಹಾಳಾಗೇ ಆಗುತ್ತೆ. ಹಾಗಾಗಿ ನಾವು ಸರಿಯಾಗಿದ್ರೆ ನಮ್ಮ ಮಕ್ಕಳು ಸರಿಯಾಗಿರ್ತಾರೆ, ದೊಡ್ಡವರು ಸರಿಯಾಗಿದ್ರೆ ಮಕ್ಕಳು ಸರಿಯಾಗಿರ್ತಾರೆ. ನಾನು ಕೂಡ ಅದನ್ನು ಹೇಳ್ಕೊಳ್ತಾನೆ ಕೃಷ್ಣ. ಈಗ ದೇವರಿಗೆ ನಮಾಂ ಕರ್ಮಾಳಿ ಲಿಂಪಂತಿ ಅಂತ, ದೇವರಿಗೆ ಯಾವ ಕರ್ಮಗಳ ಸಂಬಂಧ ಇಲ್ಲ. ಅವನು ಯಾವ ಏಕಾದಶಿ ಉಪವಾಸ ಮಾಡಬೇಕಾಗಿಲ್ಲ, ಸ್ನಾನ ಸಂಧ್ಯಾವಂದನೆಗಳನ್ನು ಮಾಡಬೇಕಾಗಿಲ್ಲ, ಸಚ್ಚಿದಾನಂದ ವಿಗ್ರಹ ದೇವರು. ಆದರೂ ಕೃಷ್ಣ ತನ್ನ ಚರಿತ್ರೆನೇ ಹೇಳಿಕೊಳ್ಳುತ್ತಾನೆ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಂ ಅವಾಪ್ತವ್ಯಂ ವರ್ತಯೇವಚ ಕರ್ಮಣಿ. ಈ 3 ಲೋಕದಲ್ಲಿ ಯಾವ ಕರ್ಮಗಳು ಮಾಡಬೇಕಾಗಿಲ್ಲ ಅನ್ನುವ ನಿಯಮ ಇರುವುದು ನನಗೆ ಮಾತ್ರ. ಬ್ರಹ್ಮದೇವರು ಕರ್ಮಗಳನ್ನು ಮಾಡಬೇಕು, ತೃಣಜೀವರು ಕರ್ಮಗಳನ್ನು ಮಾಡಬೇಕು. ಎಲ್ಲರಿಗೂ ಕರ್ಮದ ಸಂಬಂಧ ಇದೆ. ಕರ್ಮವೇ ಮಾಡುವುದು ಬೇಡ ಅಂತ ನಿಯಮ ಇರುವುದು ದೇವರಿಗೆ. ನ ಕರ್ಮಣ ವರ್ಧತೆ ನೋಕನೀಯ. ಅವನಿಗೆ ಕರ್ಮದಿಂದ ಏನಾಗಬೇಕಾಗಿಲ್ಲ, ಕರ್ಮದಿಂದ ಮಾಡಿದ್ರಿಂದ ಏನು ಬೆನಿಫಿಟ್ ಇಲ್ಲ, ಮಾಡಲಿಲ್ಲ ಅಂದರೆ ಏನು ಅವನಿಗೆ ಲಾಸ್ ಇಲ್ಲ, ಅವನಿಗೆ ಹಾನಿ ಇಲ್ಲ ಅದರಿಂದ. ನನಗೆ ಈ ರೀತಿಯಾದ ಸ್ಥಿತಿ ಇದೆ, ಆದರೂ ನನ್ನನ್ನು ನೋಡು ಅಂತಾನೆ ಕೃಷ್ಣ. ದಧ್ಯೋ ಪ್ರಸನ್ನ ಕರ್ಣ. ಭಾಗವತ ಹೇಳುತ್ತೆ, ಕೃಷ್ಣ ಬೆಳಿಗ್ಗೆ 4 ಗಂಟೆಗೆ ಹೇಳ್ತಾ ಇದ್ದಾನೆ. ಬ್ರಾಹ್ಮಿ ಮುಹೂರ್ತೆ ಚೋತ್ತಾಯ ಹರಿಂ ಧ್ಯಾಯೇನತಂದ್ರಿತಃ. ಬೆಳಿಗ್ಗೆ 4 ಗಂಟೆಗೆ ಎದ್ದು ನಾರಾಯಣ 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 ಅಂತ 100 ಬಾರಿ ಹೇಳಬೇಕಂತ. ಸಣ್ಣ ನಿಯಮ. ನೀವು 4 ಗಂಟೆಗೆ ಹೇಳಿಲ್ಲ ಅಂದರೆ 5 ಗಂಟೆಗೆ ಹೇಳಿ. ಸೂರ್ಯೋದಯಕ್ಕಿಂತ ಮೊದಲು ಹೇಳಬೇಕು ಕೊನೆ ಪಕ್ಷ. ಸೂರ್ಯೋದಯ ಕಾಲದಲ್ಲಿ ಹಾಸಿಗೆ ಮೇಲಿದ್ರೆ ಭಯಂಕರ ನರಕಗಳಾಗುತ್ತಂತೆ. ಮಕ್ಕಳಿಗೆ ಅದನ್ನೆಲ್ಲ ಹೇಳಬೇಕು. ವಯಸ್ಸಾದವ್ರಿಗೆ ನಿದ್ರೆ ಬರಲ್ಲ, ಅವರೇನು ಅಷ್ಟೊತ್ತು ಮಲಗಲ್ಲ. ಮಕ್ಕಳು ತುಂಬ ಕೆಲವರು ಸೂರ್ಯ ವಂಶದವರು, ಸೂರ್ಯ ಬಂದ ಮೇಲೆ ಬರ್ತೀನಿ ಅಂತಾರೆ. ತುಂಬ ಪಾಪ ಅದು. ಸೂರ್ಯೋದಯಕ್ಕಿಂತ ಮೊದಲು ಹೇಳಬೇಕು. ಎದ್ದ ಮೇಲೆ ಏನೇನೋ ಮಾತನಾಡಬಾರ್ದು. ಎಲ್ಲರಿಗೂ ನಿಯಮ ನಾರಾಯಣ ನಾರಾಯಣ ಅಂತ. ಭಾರತ ದೇಶದ ನಿಯಾಮಕ ರೂಪ ನಾರಾಯಣ, ಕರ್ಮ ನಿಯಾಮಕ ಅವನು. ನರನಾರಾಯಣರು ಪ್ರತಿ ಜೀವರ ಸತ್ಕರ್ಮಗಳಿಗೆ ಪ್ರೇರಕರು. ಅದಕ್ಕೆ ನಾವು ಕರ್ಮದ ಕೊನೆಯಲ್ಲಿ ಏನು ಹೇಳ್ತೇವೆ, ನಾರಾಯಣ ಏತಿ ಸಮರ್ಪಯಾಮಿ ಅಂತೇವೆ. ನಾರಾಯಣಾರ್ಪಣೆ ಮಾಡಬೇಕು. ಯಾಕೆಂದ್ರೆ ಅವನೇ ಭಾರತ ದೇಶದ ಎತ್ತರದಲ್ಲಿರುವ ಬದರಿಯಲ್ಲಿ ಕುಳಿತು ಪ್ರತಿಯೊಬ್ಬರ ಧರ್ಮ ಕರ್ಮಗಳಿಗೆ ಪ್ರೇರಕನಾಗಿದ್ದಾನೆ ನಾರಾಯಣ. ಅವನ ಹೆಸರನ್ನ 108 ಬಾರಿ ಹೇಳಬೇಕಂತೆ. ಬರೀ ನಾರಾಯಣ 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 ಅಂತ ಹೇಳಬೇಕು. ಹೇಳಿದ್ರೆ ಅವತ್ತಿನ ದಿನ ಇರುವ ಎಲ್ಲಾ ಉಪದ್ರವಗಳು ಪರಿಹಾರ ಆಗುತ್ತಂತೆ. ಎದ್ದು ಕೂಡಲೇ ಮಾತನಾಡದೆ, ತುಂಬಾ ಸಣ್ಣ ನಿಯಮ, ಯಾವ ಶ್ಲೋಕ ಕಲಿಬೇಕಾಗಿಲ್ಲ. ಹರಿಂ ಧ್ಯಾಯೇದ್ ಅತಂದ್ರಿತಃ. ನಾರಾಯಣ ನಾರಾಯಣ ಅಂತ ದೇವರನ್ನ ಧ್ಯಾನ ಮಾಡಿ, ತುಂಬಾ ಸುಲಭದ ಉಪಾಯ. ಆಮೇಲೆ ಸ್ತೋತ್ರಗಳು ಬೇರೆ ಎಲ್ಲ ಹೇಳ್ಬೋದಾದ್ರೆ ಹೇಳ್ಬೋದು. ಕೃಷ್ಣ ಹೇಳ್ತಾನೆ, ಪ್ರತಿದಿನ 4 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ನಾನು ನಾರಾಯಣನ ಸ್ಮರಣೆಯನ್ನು ಮಾಡ್ತೇನೆ, ಗಾಯತ್ರಿ ಅನುಷ್ಠಾನ ಮಾಡ್ತೇನೆ, ದೇವರ ಪೂಜೆಯನ್ನು ಮಾಡ್ತೇನೆ, ವೈಶ್ವದೇವ ಬಲಿಹರಣ ಅನುಯಾಗಗಳನ್ನು ಮಾಡ್ತೇನೆ. ನಂದು ಎಷ್ಟೇ ದೊಡ್ಡ ರಾಜಕಾರ್ಯಗಳಿದ್ರೂ ಕೂಡ ಇಷ್ಟು ಸತ್ಕರ್ಮವನ್ನು ಆಚರಣೆ ಮಾಡದೆ ನಾನು ಯಾವತ್ತೂ ನನ್ನ ತಾಂತ್ರಿಕ ಕರ್ಮಗಳಲ್ಲಿ ತೊಡಗಿಸಿಕೊಳ್ಳುವುದಿಲ್ಲ. ಇದು ಕೃಷ್ಣ ಭಾಗವತದಲ್ಲಿ ತಾನೇ ಹೇಳಿಕೊಳ್ಳುವ ಮಾತು. ಅದನ್ನು ಭಗವದ್ಗೀತೆಯಲ್ಲೂ ಹೇಳ್ತಾ ಇದ್ದಾನೆ. ನಮೇ ಪಾರ್ಥ ಅಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ನಾನು ಏನು ಮಾಡಬೇಕಾಗಿಲ್ಲ, ಆದರೂ ಕೂಡ ಯದಿಹ್ಯಹಂ ನವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ನಾನು ಕರ್ಮದಲ್ಲಿ ತೂಕಡಿಸಿದರೆ
ಜನಾಂಗ ಏನು ಮಾಡುತ್ತೆ ಅಂದರೆ, ದೇವರು ಕರ್ಮ ಮಾಡಿಲ್ಲ ನಾವ್ಯಾಕೆ ಮಾಡಬೇಕು ಅಂತ ನೋಡಿ ಪಾಠ ಕಲಿತಾರೆ. ಎಷ್ಟೋ ಶಿಕ್ಷಣಗಳು ಬಾಯಿಂದ ಹೇಳಿ ಬರುವುದಲ್ಲ, ಮನೆಯಲ್ಲಿ ಮಕ್ಕಳಿಗೆ ಬೇಕಾದ ಶಿಕ್ಷಣಗಳೆಲ್ಲ ನೋಡಿ ಕಲಿಯುವ ಶಿಕ್ಷಣಗಳೇ ಜಾಸ್ತಿ ಇರುತ್ತೆ. ನಮ್ಮ ವೇಷಭೂಷಣಗಳು, ನಮ್ಮ ವರ್ತನೆಗಳು, ನಮ್ಮ ಚೇಷ್ಟೆಗಳು ಇನ್ನೊಬ್ಬರಿಗೆ ಅದು ಪ್ರಚೋದನಕಾರಿಯಾಗಿರುವಂತೆ ಇರಬೇಕು, ಒಳ್ಳೆ ರೀತಿಯಲ್ಲಿ. ಆದ್ರಿಂದ ನಾನು ಒಂದು ವೇಳೆ ಕರ್ಮಾಂಗಗಳಲ್ಲಿ ಜಡ ಆದರೆ ಜಗತ್ತೆಲ್ಲ ಜಡ ಆಗುತ್ತೆ. ನನ್ನನ್ನು ಜಗತ್ತು ನೋಡ್ತಾ ಇದೆ, ಹಾಗಾಗಿ ನಾನು ಜಗತ್ತನ್ನು ನೋಡಿ ಕರ್ಮಗಳನ್ನು ಮಾಡ್ತಾ ಇದ್ದೇನೆ. ಆ ಕರ್ಮದಿಂದ ನನಗೇನು ಬೆನಿಫಿಟ್ ಇಲ್ಲ, ಆದರೂ ಕೂಡ ನಾನು ಮಾಡ್ತಾ ಇದ್ದೇನೆ. ನೀನು ಹಾಗಲ್ಲ, ನಿನಗೆ ಕರ್ಮ ಮಾಡುವ ಅನಿವಾರ್ಯತೆಯೇ ಇದೆ. ಯುದ್ಧ ರೂಪವಾದ ಕರ್ಮವನ್ನು ನೀನು ಮಾಡಲೇಬೇಕು. ನಾನೇ ಮಾಡಲಿಕ್ಕೆ ತಯಾರಾದಾಗ ನೀನು ಮಾಡಲಿಲ್ಲ ಅಂದರೆ ತುಂಬ ದೊಡ್ಡ ಅಪರಾಧಿ ಆಗ್ತಿ. ಆದ್ರಿಂದ ಕರ್ಮದಲ್ಲಿ ಜಡ ಆಗಬೇಡ, ಶ್ರದ್ಧೆಯನ್ನು ಉಪಯೋಗಿಸಿಕೋ, ತುಂಬ ಜಾಣತನ ಮಾಡಬೇಡ. ದೊಡ್ಡೋರು ಮಾಡಿದಾಗ ನಿನಗೆ ಎಷ್ಟು ಶ್ರದ್ಧೆ ಇದೆಯೋ ಇಲ್ಲೋ ಅದನ್ನು ನೀನು ಮಾಡಿದರೆ ಇನ್ನೊಬ್ಬರಿಗೆ ಅದು ಫಲಪ್ರದ ಆಗುತ್ತೆ. ಇನ್ನೊಬ್ಬರಿಗೋಸ್ಕರ ಆದರೂ ಮಾಡಿ, ಇದು ಕೃಷ್ಣನ ಉಪದೇಶ. ನಿಮ್ಮ ಹಣೆ ಬಾರ, ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಆದರೂ ಮಾಡಿ. ತುಂಬ ದೃಷ್ಟಾಂತಗಳಿದೆ. ಈ ಉಡುಪಿ ಹತ್ತಿರ ಒಂದು ಕ್ಷೇತ್ರ ಇದೆ, ಉಂಡಾರು ವಿಷ್ಣುಮೂರ್ತಿ ದೇವಾಲಯ ಅಂತ. ಅಪ್ಪ ಪ್ರತಿದಿನ ಆ ವಿಷ್ಣುಮೂರ್ತಿ ದೇವರಿಗೆ ಪೂಜೆ ಮಾಡ್ತಾ ಇದ್ದಂತೆ. ಪೂಜೆ ಅಂದ್ರೆ ಏನು? ಹಣ್ಣು ಕಾಯಿ ನೈವೇದ್ಯ ಮಾಡೋದು, ಒಂದು ಅನ್ನ ನೈವೇದ್ಯ ಮಾಡೋದು, ದೇವರಿಗೆ ಸಮರ್ಪಣೆ ಮಾಡಿ ಘಂಟಾನಾದನ ಮಾಡಿ ಪೂಜೆ ಮುಗಿಸೋದು, ಇಷ್ಟೇ ನೈವೇದ್ಯ ಅಂದರೆ. ಒಂದು ದಿನ ಅಪ್ಪನಿಗೆ ಎಲ್ಲೋ ಹೋಗಬೇಕಾಗಿದೆ, ಅರ್ಜೆಂಟ್ ಕೆಲಸ ಇದೆ. ಮಗನಿಗೆ ಉಪನಯನ ಆಗಿದೆ, ಅನಿವಾರ್ಯ ಆಯಿತು ಅಪ್ಪನಿಗೆ. ಮಗನಿಗೆ ಹೇಳ್ತಾರೆ, ದಿನ ನಾನು ಪೂಜೆ ಮಾಡೋದನ್ನು ನೋಡಿದೆಯಲ್ಲ, ಅದು ದಿನ ಜಂಕಟೆ ಹೊಡೆಯೋದು, ಬತ್ತಿ ಹಾಕೋದು ಕೆಲಸ ಎಲ್ಲ ಆ ಮಗನಿಗೆ. ಅಪ್ಪ ನೋಡಿದ್ದೀನಿ, ಮಂತ್ರ ಬರೋದಿಲ್ಲ. ಮಂತ್ರ ಬೇಡ, ತಂತ್ರ ಮಾಡು ಸಾಕು. ಇದೂ ಒಂದು ವಿಧಾನ ಇದೆ. ನಿಮಗೆ ಕೆಲವರು ನನಗೆ ಮಂತ್ರನೇ ಬರಲ್ಲ, ನಮ್ಮ ಬಾಲ್ಯದಲ್ಲಿ ನಮ್ಮ ಅಪ್ಪ ಅಮ್ಮ ಕಲಿಸಲಿಲ್ಲ ಅಂತ ಪೂಜೆ ಮಾಡಿದ್ರೆ ಇದ್ದವರು ತುಂಬ ಜನ ಇದ್ದಾರೆ. ಆ ಮೂರ್ಖತನ ಮಾಡಬೇಡಿ. ನಾರಾಯಣ ನಾರಾಯಣ ಅಂತ ದೇವರಿಗೆ ನೀರು ಹಾಕಿ, ನಾರಾಯಣ ನಾರಾಯಣ ಅಂತ ಪುಷ್ಪ ಹಾಕಿ, ನಾರಾಯಣ ನಾರಾಯಣ ಅಂತ ನೈವೇದ್ಯ ಮಾಡಿ ಸಾಕು. ಪ್ರಿಯತೆ ಅಮಲಯ ಭಕ್ತಿಯ ತಾಂತ್ರಿಕವಾಗಿ ಮಾಡಿದ್ರೂ ಫಲ ಇದೆ, ಅನುಕರಣೆ ಮಾಡಿದ್ರೂ ಫಲ ಇದೆ. ಈ ಮಾಧವ ಬ್ರಾಹ್ಮಣ ಪಿಂಡದಾನ ಮಾಡಲಿಲ್ಲ. ಅವನ ಕಥೆ ಕೇಳಿದಿರಿ ಶ್ರೀನಿವಾಸ ಕಲ್ಯಾಣದಲ್ಲಿ. ಅವ್ರು ಏನು ಮಾಡ್ತಾ ಇದ್ರು ಅದನ್ನು ಮಾಡ್ತಾ ಇದ್ದ. ಅವ್ರು ಪಿಂಡ ಕಟ್ತಾ ಇದ್ರು, ಇವನು ಪಿಂಡ ಕಟ್ತಾ ಇದ್ದ. ಇವನ ಹತ್ರ ಅನ್ನ ಇಲ್ಲ, ಅವ್ರ ಅನ್ನದಲ್ಲಿ ಪಿಂಡ ಕಟ್ಟಿದ್ರೆ ಇವನು ಮಣ್ಣಿನಲ್ಲಿ ಪಿಂಡ ಕಟ್ಟಿದ. ಅವ್ರು ಮಾಡಿದ್ದನ್ನು ಅನುಕರಣೆ ಮಾಡಿದ ಅಷ್ಟೇ, ಮಂತ್ರವೂ ಇಲ್ಲ, ಪದಾರ್ಥಗಳೂ ಇಲ್ಲ. ಏನಾಯ್ತು ಅವನಿಗೆ? ಮಾಧವ ಬ್ರಾಹ್ಮಣನ ಪಾಪ ಎಲ್ಲ ಕೇವಲ ಅನುಕರಣೆ ಮಾಡಿದ ಪಾಪ ಪರಿಹಾರ ಆಯ್ತು. ವೈಷ್ಣದೇವ ಮಾಡ್ಲಿಕ್ಕೆ ಮಂತ್ರ ಗೊತ್ತಿಲ್ಲ, ನಾರಾಯಣ ನಾರಾಯಣ ಅಂತ ಅನ್ನದಾಹುತಿ ಹಾಕಿ ಅಗ್ನಿಯಲ್ಲಿ ತಂತ್ರ ಮಾಡಿ ಸಾಕು, ಅಷ್ಟು ಅದಕ್ಕೆ ಫಲ ಇದೆ. ಆ ಥರ ಆ ಬ್ರಾಹ್ಮಣ ಹೇಳಿದ ಮಗನಿಗೆ, ನೋಡಪ್ಪ ನೀನು ವಿಷ್ಣುಮೂರ್ತಿ ದೇವಾಲಯದಲ್ಲಿ ಪೂಜೆ ಮಾಡಬೇಕು, ನನಗಿವತ್ತು ತುಂಬ ದೊಡ್ಡ ಕೆಲಸ ಇದೆ. ಮಗನಿಗೆ ಅನ್ನಿಸ್ತು, ಅಪ್ಪ ದಿನಾ ಭಕ್ತಿಯಿಂದ ಪೂಜೆ ಮಾಡ್ತಾರೆ, ಆ ಭಕ್ತಿ ಅನ್ನೋದು ಅವರವರ ವ್ಯಕ್ತಿಗತ. ಅದು ಈಗ ನಾನು ದೇವರಲ್ಲಿ ಭಕ್ತಿಯಿಂದ ಪೂಜೆ ಮಾಡಬೇಕು ಅಂತ ನನಗೇನು ಬರುತ್ತೋ ಆ ರೀತಿ ಆ ಮಗು ಪೂಜೆ ಮಾಡ್ತಾ ಹೋಯ್ತು. ನೈವೇದ್ಯ ಪ್ರಕರಣ ಬಂದಾಗ ತಲೆ ಕೆಟ್ಟೋಯ್ತು ಮಗುವಿಗೆ. ನಮ್ಮ ಅಪ್ಪ ದಿನ ಅನ್ನ ನೈವೇದ್ಯ ಮಾಡ್ತಾ ಇದ್ರು, ನನಗೆ ಅನ್ನವೇ ಮಾಡ್ಲಿಕ್ಕೆ ಬರಲ್ಲ, ನಾನು ಏನು ನೈವೇದ್ಯ ಮಾಡಲಿ? ದೇವರಿಗೆ ಹಸಿವು ಆಗುತ್ತೆ. ಆ ಮಗುವಿಗೆ ಫೀಲಿಂಗ್. 5-6 ವರ್ಷದ ಮಗು. ಆ ತೋಟ ಇತ್ತು ಹತ್ತಿರದಲ್ಲೇ, ಒಂದು 5-6 ಮಾವಿನಕಾಯಿ ಇತ್ತಂತೆ. ಆ ಮಾವಿನಕಾಯಿ ಕೊಯ್ಕೊಂಡು ಬಂತು. ವಿಷ್ಣುಮೂರ್ತಿ, ಅದು ವಿಷ್ಣುಮೂರ್ತಿ ದೇವಸ್ಥಾನ ಇವತ್ತು ಸೋದೆ ವಾದಿರಾಜ ಮಠದ ಆಡಳಿತದಲ್ಲಿದೆ. ಹೋಗಿ ನೋಡಿ, ತುಂಬಾ ದೊಡ್ಡ ಚಂದದ ದೇವಸ್ಥಾನ ಇವತ್ತು ಅದು. ಆ ದೇವಸ್ಥಾನದಲ್ಲಿ ದೇವರಿಗೆ ಪೂಜೆ ಮಾಡ್ತಾ ಮಗು 5-6 ಮಾವಿನಕಾಯಿಗಳನ್ನು ತಂದಿಟ್ಟು, ನನಗೆ ಅಡಿಗೆ ಮಾಡ್ಲಿಕ್ಕೆ ಬರಲ್ಲ ದೇವರೇ. ಅಪ್ಪ ಬಾಗಿಲು ಹಾಕ್ತಾ ಇದ್ರು ನೈವೇದ್ಯ ಮಾಡ್ಬೇಕಾದ್ರೆ, ದೇವ್ರು ಊಟ ಮಾಡ್ಬೇಕಾದ್ರೆ ನೋಡಬಾರ್ದು ಅಂತ. ಇದು ಕೂಡ ಬಾಗಿಲು ಹಾಕ್ತು, 6 ಮಾವಿನಕಾಯಿ ಇಟ್ಟು ತಿನ್ನು ಅಂತ. ನಮ್ಮಪ್ಪ ದಿನ ದೇವರಿಗೆ ತಿನ್ನಿಸ್ತಾರೆ, ನಾನು ತಿನ್ನಿಸ್ಬೇಕು ಅಂತ. ದೇವ್ರು ತಿಂತಾನ? ತಿಂದ್ರೆ ನಾವು ಕೊಡ್ತೀವಾ? ಅವನು ತಿನ್ನಲ್ಲ ಅಂದ್ರೂ ನೈವೇದ್ಯ ಇಡ್ಲಿಕ್ಕೆ ರೆಡಿ ಇಲ್ಲ. ಇನ್ನು ದೇವ್ರು ತಿಂತಾನೆ ಅಂದ್ರೆ ಆ ಮಗು ಹಠ ಮಾಡ್ತಾ ಇದೆ, ದೇವರೇ ತಿನ್ನು, ದೇವರೇ ತಿನ್ನು. ದೇವ್ರು ತಿಂತಾ ಇಲ್ಲ. ಜೋರಾಗಿ ಅಳ್ಲಿಕ್ಕೆ ಶುರು ಮಾಡ್ತು ಮಗು. ನೀನ್ ತಿನ್ಲಿಲ್ಲ ಅಂದ್ರೆ ನಮ್ಮ ಅಪ್ಪ ಬೈತಾರೆ, ನೀನ್ ತಿನ್ನಿಲ್ಲ ಅಂದ್ರೆ ನಾನು ಇವತ್ತು ಊಟ ಮಾಡಲ್ಲ ಅಂತ ಬಾಗಿಲು ಹಾಕೊಂಡು ಅಳ್ತಾ ಇದೆ. ದೇವ್ರು ಒಂದು ಮಾವಿನಕಾಯಿ ತಗೊಂಡ. ಇತಿಹಾಸ ನೋಡಿ, ಒಂದು ತಗೊಂಡ, ತಿಂದ. ತುಂಬಾ ಚೆನ್ನಾಗಿದೆಯಾ, ಇನ್ನೊಂದು ತಿನ್ನು. ಹಾಗೆ ಇನ್ನೊಂದು ತಿಂತು. ಆಮೇಲೆ 6 ತಿಂದ. ಆಮೇಲೆಲ್ಲ ಪೂಜೆ ಎಲ್ಲ ಮುಗಿಸಿ ಬಂದ. ಅಪ್ಪ ಕೇಳಿದ, ಪೂಜೆ ಮಾಡಿದ್ಯಾ ಅಂತ. ಪೂಜೆ ಮಾಡಿದೆ,
ನೈವೇದ್ಯದ ಸಮಯದಲ್ಲಿ ಸ್ವಲ್ಪ ರಗಳೆ ಮಾಡಿದ ದೇವರು ಅಂತ ಆ ಮಗು ಅಪ್ಪನ ಹತ್ರ ರಗಳೆ ಮಾಡಿದ ಅವನ್ ದೇವರು. ಏನ್ ರಗಳೆ ಮಾಡಿದ? ನೀನ್ ನೈವೇದ್ಯ ಮಾಡಿದ್ರೆ 10 ನಿಮಿಷದಲ್ಲಿ ತಿಂತಾನೆ, ನನಗೆ ಇವತ್ತು 3/4 ಗಂಟೆ ಗೋಳೆಕೊಂಡಿದ್ದಾನೆ ದೇವರು. ತಿನ್ನು ತಿನ್ನು ತಿನ್ನು, ನಾನು 10 ಮೇಲೆ ತಿಂದಿದ್ದಾನೆ. ಅಪ್ಪನಿಗೆ ಆಶ್ಚರ್ಯ, ನಾನ್ ನೈವೇದ್ಯ ಮಾಡಿದಾಗ ದೇವರು ಯಾವತ್ತೂ ತಿಂದಿಲ್ಲ, ನನ್ನ ಮಗ ನೈವೇದ್ಯ ಮಾಡಿದ್ರೆ ತಿಂದಿದ್ದಾನೆ, ಸುಳ್ಳು ಹೇಳ್ತಾ ಇದೆ. ಇಲ್ಲಪ್ಪ ನೋಡು, ಆ ಮಾವಿನಕಾಯಿ ಗೆರಟೆ ಎಲ್ಲ ಇಲ್ಲೇ ಇದೆ ನೋಡು, ಅದರ ಕೊಟ್ಟೆ ಇಲ್ಲೇ ಇದೆ ನೋಡು. ಅದಕ್ಕೆ ಆ ಕ್ಷೇತ್ರಕ್ಕೆ ಉಂಡಾರು ವಿಷ್ಣುಮೂರ್ತಿ ಅಂತ. 6 ಉಂಡ, 6 ಮಾವಿನಕಾಯಿನ ಉಂಡ ತಿಂದ ಅವನು. ಇದೆಲ್ಲ ದೊಡ್ಡವರು ಮಾಡಿದ್ದನ್ನ ಸಣ್ಣವರು ಮಾಡಿದರೆ ಫಲಪ್ರದ ಆಗುತ್ತೆ. ತ್ರಿವೇಂದ್ರಂ ಅನಂತ ಪದ್ಮನಾಭನ ಹತ್ರ ಹೋಗಿ ವರ್ಷ ಪೂರ್ತಿ ಮಾವಿನಕಾಯಿ ಉಪ್ಪಿನಕಾಯಿ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಯಾಕೆಂದ್ರೆ ಕಾಡಿನಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಮಹಿಳೆ, ದೇವರಿಗೆ ಏನಾದರೂ ಕೊಡಬೇಕು ಅಂತ ಅನಿಸ್ತು. ಇದ್ದಕ್ಕಿದ್ದಾಗಿ ಪದ್ಮನಾಭನ ಭಕ್ತಿ ಕಾಡಿನಲ್ಲಿ ಅಧಿಕ ಆಯ್ತು ಅವಳಿಗೆ. ಒಂದು ತೆಂಗಿನಕಾಯಿ ಚಿಪ್ಪಿನಲ್ಲಿ ಆ ಕಾಡಿನ ಮಾವಿನಕಾಯಿಯನ್ನು ತಂದು ಭಕ್ತಿಯಿಂದ ಸಮರ್ಪಣೆ ಮಾಡಿ ಗೋಳಿಟ್ಲಂತೆ, ಪದ್ಮನಾಭ ಇದನ್ನ ನೀನು ತಿನ್ನಲೇಬೇಕು ಅಂತ. ದೇವರದನ್ನು ತಗೊಂಡು ತಿಂದ. ಇವತ್ತು ನೀವು ತ್ರಿವೇಂದ್ರಂಗೆ ಹೋಗಿ ನೋಡಿ, ಅಲ್ಲಿ ಶಂಖದಿಂದ ಅಭಿಷೇಕ ಮಾಡಲ್ಲ, ತೆಂಗಿನಕಾಯಿ ಇದು ಚಿಪ್ಪಿರುತ್ತಲ್ಲೋ ಅದನ್ನು ಗರಟ ಅದಕ್ಕೆ ಚಿನ್ನದ ಮಡಾಯಿ ಹಾಕಿ ಅದರಿಂದ ಅಭಿಷೇಕ ಮಾಡ್ತಾರೆ. ಯಾಕೆಂದ್ರೆ ಅದು ಭಕ್ತಿಗೆ ಸಂಕೇತ ಅಂತ. ಆದ್ರಿಂದ ಭಾವನೆಯಿಂದ ಪ್ರಿಯತೆ ಅಮಲಯ ಭಕ್ತಿಯ. ದೊಡ್ಡೋರು ಮಾಡಿದ್ದನ್ನ ಸಣ್ಣವರು ಅನುಕರಣೆ ಮಾಡಿದ್ರೆ ಅವರಿಗೆ ತುಂಬ ದೊಡ್ಡ ಉಪದೇಶ ಆಗುತ್ತೆ, ಅವ್ರಿಗೆ ಅದರಲ್ಲಿ ಪ್ರಭಾವಗಳಾಗುತ್ತೆ. ಹಾಗಾಗಿ ನಿನಗೆ ಮನಸ್ಸುಂಟೋ ಮನಸ್ಸಿಲ್ವೋ ಮಾಡಬೇಕು. ಈಗ ಏಕಾದಶಿ ಉಪವಾಸ, ನನಗೆ ಫೀಲಿಂಗೇ ಇಲ್ಲ ಅದ್ರ ಬಗ್ಗೆ ನಾನು ಮಾಡಲ್ಲ ಹೇಳಬಾರ್ದು. ನಿನಗೆ ಮನಸ್ಸುಂಟೋ ಮನಸ್ಸಿಲ್ವೋ, ನಿದ್ರೆ ಮಾಡಿ ಆ ಏಕಾದಶಿ ಮಾಡ್ತೀಯಾ ಮಾಡು, ಕಾಡಹರಟೆ ಹೊಡೆದು ಮಾಡ್ತೀಯಾ ಮಾಡು, ಹೊಟ್ಟೆಗೆ ಆಹಾರ ಹಾಕ್ಬೇಡ, ಕನಿಷ್ಠ ಧರ್ಮ. ನೀನು ಮಾಡುವ ಹರಿಭಜನೆ ಅಷ್ಟಕ್ಕಷ್ಟೇ. ಏಕಾದಶಿ ತಿನ್ನಬೇಡ, ಮಹಾಪಾಪ. ಇದನ್ನು ಮಾಡಿದರೆ ಮಕ್ಕಳದನ್ನು ನೋಡಿ ಅಭ್ಯಾಸ ಮಾಡಿಕೊಳ್ತಾರೆ. ಆದ್ರಿಂದ ಮನೆಯ ಹಿರಿಯರು ಸದಸ್ಯರು ಯಾವತ್ತೂ ಅಪರಾಧಿಗಳಾಗಬಾರ್ದು. ಇದು ಕೃಷ್ಣನ ಸಂದೇಶ. ನೀನು ಮಾಡಲೇಬೇಕು, ನಿನ್ನನ್ನು ನೋಡಿ ಪ್ರಜೆಗಳು ಮಾಡಬೇಕು. ನೀನು ಒಬ್ಬ ಕ್ಷತ್ರಿಯನಾಗಿ ನಾನು ಮಾಡಲ್ಲ ಅಂತ ಹೇಳೋದು ಮಹಾ ಅಪರಾಧಿ ಆಗ್ತಿ. ಅದರ ದುಷ್ಪರಿಣಾಮಗಳನ್ನು ಹೇಳ್ತಾನೆ ಕೃಷ್ಣ. ಉತ್ಸೀದೇಯುರಿಮೇ ಲೋಕ ನಕುರ್ಯಾಂ ಕರ್ಮಚೇದಹಂ ಸಂಕರಸ್ಯ ಚ ಕರ್ತಾಸ್ಯಾಂ ಉಪಹನ್ಯಾಂ ಇಮಾ ಪ್ರಜಾಹ. ನಾವು ದೊಡ್ಡವರಾದವರು ಸತ್ಕರ್ಮ ಮಾಡಲಿಲ್ಲ ಅಂದ್ರೆ ನಮ್ಮನ್ನು ನೋಡಿ ಸಮಾಜ ಇಲ್ಲ ಅದನ್ನೇ ಕಲಿಯುತ್ತೆ. ಸಮಾಜ ಘಾತುಕರು ಮೊದಲು ನಾವಾಗುತ್ತೇವೆ. ಆದ್ರಿಂದ ನಾವು ಮಾಡುವ ಅನಿವಾರ್ಯತೆ ಇದೆ. ಇಲ್ಲಿ ಮನಸ್ಸಿದೆಯೋ ಇಲ್ಲೋ ಅದನ್ನು ಮಾಡುವ ಅನಿವಾರ್ಯತೆ ಇದೆ. ಮಾಡುವುದು ಅಭ್ಯಾಸ ಆದಮೇಲೆ ಕ್ರಮೇಣ ಅದರಲ್ಲಿ ಆಸಕ್ತಿ ಹುಟ್ಟುತ್ತೆ. ಒಬ್ಬ ಕಳ್ಳ ರಾಜಾಶ್ರಯದಲ್ಲಿ ಕಳ್ಳತನ ಮಾಡಿದನಂತ. ರಾಜಭಟರು ಅಟ್ಟಿಸಿಕೊಂಡು ಬಂದರು. ನನ್ನ ಪ್ರಾಣನೇ ತೆಗಿತಾರೆ ಅನ್ನಿಸ್ತು ಅವನಿಗೆ. ಒಂದು ಕಾಡಿನಲ್ಲಿ ಒಬ್ಬ ಸಾಧುವಿನ ವೇಷ ಹಾಕ್ಕೊಂಡಂತೆ, ಒಂದು ಸನ್ಯಾಸಿ ವೇಷ ಹಾಕ್ಕೊಂಡು ಮೀಸೆಗಡ್ಡ ಹಾಕ್ಕೊಂಡು ಕೂತ್ಕೊಂಡಂತೆ. ರಾಜಭಟರಿಗೆ ಪರಿಚಯ ಆಗಲಿಲ್ಲ. ಅವ್ರು ಹುಡ್ಕೊಂಡು ಮುಂದೆ ಓಡೋದ್ರು. ಸ್ವಲ್ಪ ಸಮಯಕ್ಕೆ ಆ ಕಾಡಿನಲ್ಲಿ ತುಂಬಾ ಜನ ಬಂದು ನಮಸ್ಕಾರ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ಅವನು ಹಂಗೆ ಕೂತಿದ್ದಾನೆ, ಹೆದರ್ಕೊಂಡು ಕೂತಿದ್ದಾನೆ, ಮುನಿವೇಷ ಹಾಕ್ಕೊಂಡು. ಎಲ್ಲ ನಮಸ್ಕಾರ ಮಾಡಿದ್ರು, ಫಲಕಾಣಿಕೆಗಳನ್ನ ಇಟ್ರು. ಅವನಿಗನ್ನಿಸ್ತು, ನಾನು ಕಳ್ಳತನಕ್ಕೆ ಯಾಕೆ ಹೋಗ್ಬೇಕು, ಈ ವೇಷ ಸಾಕಲ್ವಾ? ಎಷ್ಟು ಜನ ಬರ್ತಿದ್ದಾರೆ, ಕಾಣಿಕೆ ಹಾಕ್ತಾ ಇದ್ದಾರೆ, ನಮಸ್ಕಾರ ಮಾಡ್ತಾ ಇದ್ದಾರೆ. ಸ್ವಲ್ಪ ಸಮಯದ ಮೇಲೆ ಅವನು ಯೋಚನೆ ಮಾಡಿದಂತೆ, ಅಲ್ಲ, ನನ್ನ ವೇಷಕ್ಕೆ ಇಷ್ಟೊಂದು ಮಹತ್ವ ಇದೆ, ತಾತ್ಕಾಲಿಕವಾಗಿ ಕಳ್ಳನಾಗಿ ವೇಷ ಹಾಕಿದ್ರೆ ಇಷ್ಟು ಮಹತ್ವ ಇದೆ, ನಿಜವಾಗಿ ನಾನು ಸನ್ಯಾಸಿ ಆದರೆ ನನ್ನ ಬದುಕಿನಲ್ಲಿ ಎಷ್ಟು ಮಹತ್ವ ಬರಲಿಕ್ಕಿಲ್ಲ. ಯೋಚನೆ ಮಾಡಿದನಂತೆ. ಮತ್ತೆ ಅವನು ವೈರಾಗ್ಯದ ಮಾರ್ಗದಲ್ಲಿ ಹೋಗಿ ದೊಡ್ಡ ಸಾಧಕನಾದ. ದೊಡ್ಡೋರು ವೇಷ ಈ ಕೃಷ್ಣಾಷ್ಟಮಿ ಸಮಯದಲ್ಲೆಲ್ಲ ಹಾಕ್ತಾರಲ್ಲ, ಕೃಷ್ಣನ ವೇಷ ಹಾಕ್ಕೊಳ್ತಾರೆ, ರಾಮನ ವೇಷ ಹಾಕ್ತಾರೆ. ಅದರಿಂದ ತುಂಬಾ ಒಳ್ಳೆಯ ಪರಿವರ್ತನೆಗಳಾಗುತ್ತೆ. ಅನುಕರಣೆ, ದಾಸರ ವೇಷ, ಪುರಂದರ ದಾಸರ ಆರಾಧನೆ, ದಾಸರ ವೇಷ ಹಾಕೊಂಡ್ರೆ ಒಂದಷ್ಟು ಫೀಲಿಂಗ್ಗಳು ಬರುತ್ತೆ. ಕೃಷ್ಣಾಪುರ ಮಠ ಅಂತ ಇದೆ ಈ ಉಡುಪಿಯ ಪ್ರಾಂತ್ಯದಲ್ಲಿ. ಅಲ್ಲಿ ಒಂದಷ್ಟು ಸಂಪತ್ತಿತ್ತು, ಮೂಲ ಮಠ ಕೃಷ್ಣಾಪುರ ಮಠ. ಆ ಸಮಯದಲ್ಲಿ ಅಲ್ಲಿ ಒಬ್ಬರು ಮ್ಯಾನೇಜರ್, 100 ವರ್ಷದ ಹಳೆ ಕಥೆ ಇದು. ಒಬ್ರು ನೋಡ್ಕೊಳ್ಳೋರು ಪರಿಚಾರಕರು ತಲವಾರ್ ಹಿಡ್ಕೊಂಡು 100 ಜನ ಕಳ್ಳರು ಬಂದ್ರಂತೆ ಅಟ್ಯಾಕ್ ಮಾಡ್ಲಿಕ್ಕೆ. ಅವರೆಲ್ಲ ನುಗ್ಗಿ ಎಲ್ಲ ಹೊಡೆದಾಕ್ಬೇಕು ಅಂತ ಸಂಕಲ್ಪ ಮಾಡಿದ್ರು. ಇವರು ಮ್ಯಾನೇಜರು ಅವರು ಇವರು ಅಂತ ಗೊತ್ತಾದ್ರೆ ಅವ್ರು ಇನ್ನೂ ಜಾಸ್ತಿ ಗಲಾಟೆ ಮಾಡ್ತಾರೆ ಅಂತ ಅವ್ರಿಗೇನು ಉಪಾಯ ಗೊತ್ತಾಗ್ಲಿಲ್ಲ. ಅಲ್ಲಿ ವೃಂದಾವನಗಳಿವೆ, ಕೃಷ್ಣಾಪುರ ಮಠದ ಮೂಲ ಮಠಗಳ ವೃಂದಾವನ ಇದೆ.
ಅವ್ರೇನ್ ಮಾಡಿದ್ರು, ದಿನಾ ಕಾವಿ ಬಟ್ಟೆ ಹೊದ್ದಿಸುವ ಒಂದು ಕಾವಿ ಶಾಟಿ ತಗೊಂಡು ಅವ್ರು ಸುತ್ಕೊಂಡ್ರಂತೆ, ಒಂದು ಕುತ್ತಿಗೆಗೆ ಹಾಕೊಂಡು ಕೂತ್ಕೊಂಡ್ರಂತೆ, ಜಪಮಣಿ ಹಿಡ್ಕೊಂಡು ಕೂತ್ರಂತೆ. ಏನ್ ಬೇಕಾದ್ರೆ ಆಗ್ಲಿ, ನಾನು ಸನ್ಯಾಸಿ ವೇಷದಲ್ಲಿ ಕೂತ್ರೆ ನನ್ನ ತಲೆ ಬಡಿಲಿಕ್ಕಿಲ್ಲ ಅಂತ ನಿರ್ಣಯ ಮಾಡಿಕೊಂಡು ಸನ್ಯಾಸಿ ವೇಷ ಹಾಕೊಂಡು ಜಪಮಣಿ ಹಿಡ್ಕೊಂಡು ಕೂತ್ರಂತೆ. ದರೋಡೆಕೋರರೆಲ್ಲ ಬಂದ್ರೆ ವಿಲಕ್ಷಣವಾದ ಒಂದು ತೇಜಸ್ಸು ಬಂದ ಹಾಗಾಯ್ತಂತೆ ಅವರಿಗೆ. ಅವನನ್ನು ನೋಡಿ ಎಲ್ಲ ತಲವಾರನ್ನಿಟ್ಟು ಅವರಿಗೆ ನಮಸ್ಕಾರ ಮಾಡಿ, ಏನೋ ಅಪರಾಧ ಮಾಡ್ಲಿಕ್ಕೆ ಬಂದಿದ್ದೇವೆ, ನಮಗೆ ಎಲೆಕ್ಟ್ರಿಕ್ ಶಾಕ್ ಹೊಡೆದಂಗೆ ಆಗ್ತಾ ಇದೆ ಅಂತ ಎಲ್ಲ ಶರಣಾಗತರಾಗಿ ಹೊರಟೋದ್ರಂತೆ. ಆ ಮ್ಯಾನೇಜರ್, ಮಠ ನೋಡ್ಕೊಳ್ಳುವ ಅಧಿಕಾರಿ, ಆ ಕಾವಿ ಬಟ್ಟೆ ಬಿಚ್ಚಲೇ ಇಲ್ಲಂತ. ಆಮೇಲೆ ದೇವರು ಎಂಥ ಪವಾಡ ಮಾಡಿದ, ಬರೀ ನಾನು ವೇಷ ಹಾಕೊಂಡಿದ್ದಕ್ಕೆ ಇಷ್ಟು ಮಹತ್ವ ತುಂಬಿದನಲ್ಲ ದೇವರು ಅಂತ ಹೇಳಿ ಅವ್ರು ಕೃಷ್ಣಾಪುರ ಮಠದ ಆ ಶಾಖೆಯಲ್ಲಿ ಒಬ್ಬರು ಬಿಡಿ ಸನ್ಯಾಸಿಗಳಾಗಿ ವೃಂದಾವನಸ್ಥರಾದ್ರು. ಕೊನೆಗೆ ಪ್ರಣವ ಮಂತ್ರೋಪದೇಶ ತಗೊಂಡ್ರು ಮರು ದಿವಸ ಗುರುಗಳ ಕೈಲಿ. ಅದಕ್ಕೆ ನೋಡಿ, ಯಾರ್ಯಾರ್ದೋ ಕಾವಿ ಬಟ್ಟೆ ಮೈ ಮೇಲೆ ಹಾಕೊಳ್ಬೇಕಾದ್ರೆ ಯೋಚನೆ ಮಾಡಬೇಕು, ಹಂಗೆ ವೈರಾಗ್ಯ ಮುಂದುವರೆದು ಬಿಡುತ್ತೆ. ಅಷ್ಟು ಅದ್ಭುತವಾದ ಪ್ರಭಾವಗಳಿದೆ, ಅನುಕರಣೆಯಿಂದ ಅಂತಹ ಪ್ರಭಾವಗಳಿದೆ. ಇದನ್ನು ಬಿಡಬಾರ್ದು ಅಂತ ಹೇಳ್ತಾನೆ ಕೃಷ್ಣ. ಒಂದು ವೇಳೆ ಬಿಟ್ರೆ ಜಗತ್ತೆಲ್ಲ ನಾಶ ಆಗುತ್ತೆ. ಸಂಕರಸ್ಯ ಕರ್ತಾಸ್ಯಾಂ, ಜಗತ್ತೆಲ್ಲ ಸಂಕ್ರಮಣ ಆಗ್ಲಿಕ್ಕೆ ನಾನೇ ಕಾರಣನಾಗ್ತೇನೆ. ನಮ್ಮ ಒಳ್ಳೆಯ ಪರಂಪರೆಗಳೇನಿದೆ, ಒಳ್ಳೆಯ ಸದಾಚಾರಗಳೇನಿದೆ, ಮನೆಯಲ್ಲಿ ಅನುಚಾರವಾದ ಪದ್ಧತಿಗಳೇನಿದೆ, ಅದು ಯಾವುದನ್ನು ಕೂಡ ಬಿಡಬಾರದು, ಮಹಾ ಅಪರಾಧಿಗಳಾಗ್ತೇವೆ. ಸಕ್ತ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರುವಂತಿ ಭಾರತ, ಕುರ್ಯಾದ್ ವಿದ್ವಾಂ ಸತಾಸಕ್ತ ಚಿಕೀರ್ಷುರ್ ಲೋಕ ಸಂಗ್ರಹಂ. ಸತ್ಕರ್ಮ ಮಾಡುವುದರಲ್ಲಿ ದಡ್ಡರಿಗೊಂದಷ್ಟು ಆಸಕ್ತಿ ಇರುತ್ತೆ. ನಾನು ವಿದ್ವಾಂಸನಾಗಿದ್ದೇನೆ, ನಾನು ಮಾಡೋದಿಲ್ಲ ಅಂತ ಉದಾಸೀನ ಮಾಡಬಾರದು. ಆಸಕ್ತಿರ್ ಲೋಕ ಸಂಗ್ರಹಂ ಕುರ್ಯಾದ್ ವಿದ್ವಾನ್. ಅವನಿಗೆ ಕರ್ಮದ ಆಸಕ್ತಿಗಿಂತ ಹೆಚ್ಚು ಜ್ಞಾನದ ಬಗ್ಗೆ ಗಮನ ಇದ್ದು ಮಾಡಬೇಕು. ಈಗ ದಡ್ಡರು ಕರ್ಮ ಮಾಡ್ತಾರೆ, ಜ್ಞಾನಿಗಳು ಕರ್ಮ ಮಾಡ್ತಾರೆ. ಆ ಕರ್ಮಗಳಲ್ಲಿ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಇದೆ? ದಡ್ಡರು ಮಾಡುವ ಕರ್ಮಗಳಿಗೂ ಜ್ಞಾನಿಗಳು ಮಾಡುವ ಕರ್ಮಗಳಿಗೂ, ಇದು ಜ್ಞಾನಪೂರ್ವಕವಾಗಿ ಮಾಡ್ತಾರೆ, ಅವ್ರು ಜಡವಾಗಿ ಮಾಡ್ತಾರೆ. ಅದು ಜಡವಾದ ಕರ್ಮ, ಇದು ಜ್ಞಾನಪೂರ್ವಕವಾದ ಕರ್ಮ. ನೀನು ಜ್ಞಾನಿಯಾಗಿ ಯುದ್ಧರೂಪವಾದ ಕರ್ಮ ಮಾಡು, ಕೃಷ್ಣ ಹೇಳ್ತಾ ಇದ್ದ. ನಮ್ಮ ಗುರುಗಳು ಒಂದು ಕಥೆ ಹೇಳ್ತಾ ಇದ್ರು. ಒಬ್ಬ ರಾಮೇಶ್ವರ, ಕಾಶಿಯಿಂದ ಗಂಗೆಯನ್ನು ತಂದು ರಾಮೇಶ್ವರದಲ್ಲಿ ಅಭಿಷೇಕ ಮಾಡಬೇಕು ಈಶ್ವರ ದೇವರಿಗೆ. ಅಣ್ಣ ತಮ್ಮ ಇಬ್ರು 6 ಲೀಟ್ರು ನೀರು ತುಂಬಿಕೊಂಡು ಬರ್ತಾ ಇದ್ದಾರೆ. ಕಾಶಿಯಿಂದ ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೇನು ರಾಮೇಶ್ವರ ತಲುಪಲಿಕ್ಕೆ ಒಂದು 3 ಕಿಲೋಮೀಟರ್ ಬಾಕಿ ಇದೆ. ಅವಾಗ ಆ ದಾರಿಯಲ್ಲಿ ಒಂದು ಒಂಟೆ ಪ್ರಾಣ ಬಿಡ್ಲಿಕ್ಕೆ ತಯಾರಾಗಿದೆ. ದಾರಿ ಹೋಗೋರು ಕೇಳಿದ್ರು, ಯಾಕೆ ಇಷ್ಟೊಂದು ಒಂಟೆ ನೆರಳುತ್ತಾ ಇದೆ ಅಂತ ಇವರು ಪಾದಯಾತ್ರಿಗಳಿಗೆ ಕೇಳಿದ್ರು. ಅದಕ್ಕೊಬ್ಬ ಹೇಳಿದ, ಅದಕ್ಕೆ ಕುಡಿಲಿಕ್ಕೆ ನೀರು ಬೇಕಾಗಿದೆ, ಈ ಪರಿಸರದಲ್ಲಿ ನೀರಿಲ್ಲ, ಅದಕ್ಕೆ ನೀರಿಗೋಸ್ಕರ ನೆರಳಾಡಿ ಸಾಯುವ ಸ್ಥಿತಿಯಲ್ಲಿದೆ ಒಂಟೆ. ನಿಮ್ಮ ಕೈಯಲ್ಲಿರುವ ನೀರನ್ನ ಆ ಒಂಟೆಗೆ ಕೊಟ್ರೆ ಅದಕ್ಕೆ ಜೀವ ಬರುತ್ತೆ. ತಮ್ಮ ಹೇಳಿದ, 1.5 ತಿಂಗಳಿಂದ ಕಾಲು ಹರಕೊಂಡು 6 ಲೀಟರ್ ನೀರನ್ನು ಹೊತ್ತುಕೊಂಡು ರಾಮೇಶ್ವರದಲ್ಲಿ ಅಭಿಷೇಕ ಮಾಡಬೇಕು ಅಂತ ಕಾಶಿಯಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದೀನಿ. ಆ ನೀರನ್ನು ತೆಗೆದುಕೊಂಡು ಈ ಒಂಟೆಗೆ ಹಾಕೋದ, ನಾನು ಈ ಕೆಲಸ ಮಾಡಲ್ಲ ಅಂತ ತಮ್ಮ ಹೇಳಿದ. ಅಣ್ಣ ಹೇಳಿದ, ಯಾಕೆ ಹಾಕಬಾರ್ದು? ಅಲ್ಲಿಂದ ಭಕ್ತಿಯಿಂದ ತಂದ ಈ ನೀರು ಒಂದು ಜೀವವನ್ನು ಬದುಕಿಸುತ್ತೆ ಅಂತ ಆದ್ರೆ ನಾನು ಯಾಕೆ ಈ ಸತ್ಕರ್ಮ ಮಾಡಬಾರದು? ಈ ಒಂಟೆಯಲ್ಲೇ ಈಶ್ವರ ಇಲ್ವಾ? ರುದ್ರದೇವರು ಸರ್ವಾಂತರ್ಯಾಮಿ ಮನೋನಿಯಾಮಕರು, ಅವರು ಈ ಒಂಟೆಯಲ್ಲಿ ಯಾಕಿಲ್ಲ? ಸ್ವಲ್ಪ ಪಕ್ವವಾಗಿ ಅನುಸಂಧಾನ ಮಾಡಿದ. ಆ ಒಂಟೆ ಬಾಯಿಗೆ ನೀರು ಹಾಕಿದ, ಕುಡಿತಾನೇ ಇದೆ ನೀರು. 6 ಲೀಟ್ರು ನೀರು ಖಾಲಿ ಆಗುವುದರೊಳಗಡೆ ಅಲ್ಲಿ ಒಂಟೆ ಇರಲಿಲ್ಲ, ರಾಮೇಶ್ವರದ ಈಶ್ವರ ಪ್ರತ್ಯಕ್ಷನಾಗಿ ನಿಂತಿದ್ದ. ಒಂಟೆ ರೂಪದಲ್ಲಿ ಬಂದು ಪರೀಕ್ಷೆ ಮಾಡಿದ. ಜಡವಾದ ಕರ್ಮಕ್ಕೂ ಕರ್ಮದ ಹಿನ್ನೆಲೆಯಲ್ಲಿರುವ ಜ್ಞಾನಕ್ಕೂ ಏನು ವ್ಯತ್ಯಾಸ ಅಂತ ವ್ಯಾಖ್ಯಾನ ಮಾಡಿದ. ನೋಡಿ, ಕಾಶಿಯಿಂದ ನೀರು ತರಲೇಬೇಕು, ಪಾದಯಾತ್ರೆ ಮಾಡಲೇಬೇಕು, ಆದರೂ ಅದರ ಜೊತೆಗೆ ಅನುಸಂಧಾನ ಇರಬೇಕು. ಇದು ಕೃಷ್ಣನ ಉಪದೇಶ. ಕರ್ಮ ಬಿಟ್ಟು ನಾನು ಅವಾಗಲೇ ಹೇಳಿದೆ, ಕೊಳೆತ ಪಾತ್ರೆಗೆ ಹಾಲು ಹಾಕಿದ್ರೆ ಹಾಲೆಲ್ಲ ಹಾಳಾಗೋಗುತ್ತೆ. ನಿಮ್ಮ ದೇಹ ಶುದ್ಧಿ ಇಲ್ಲದೆ, ನಿಮ್ಮ ಸತ್ಕರ್ಮಾನುಷ್ಠಾನ ಇಲ್ಲದೆ ಯಾವ ಜ್ಞಾನ ಸಂಪಾದನೆ ಮಾಡಿರೋ ಅದು ವ್ಯರ್ಥ. ಹಾಗಾಗಿ ಸದಾಚಾರ ಸಂಪನ್ನರಾಗಿ ಭಗವಂತನ ಜ್ಞಾನ ಸಂಗ್ರಹ ಮಾಡಿಕೊಳ್ಬೇಕು, ಅದರಲ್ಲಿ ಒಳ್ಳೊಳ್ಳೆ ಅನುಸಂಧಾನಗಳನ್ನು ಮಾಡಿಕೊಳ್ಬೇಕು. ಆವಾಗ ಅವನಿಗೆ ಯಾವುದೇ ರೀತಿಯಾದ ಪಾಪಗಳ ಲೇಪ ಜ್ಞಾನಿಗೆ ಆಗುವುದಿಲ್ಲ. ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ಇನ್ನು ಕೆಲವೊಮ್ಮೆ
ದಡ್ಡರು ಏನೋ ಮಾಡ್ತಿರ್ತಾರೆ, ಕಾಮ್ಯಕರ್ಮ ಮಾಡ್ತಿರ್ತಾರೆ, ಏನೋ ಮಾಡ್ತಿರ್ತಾರೆ, ಅವರಿಗೆ ಡಿಸ್ಟರ್ಬ್ ಮಾಡಬಾರ್ದು, ಬಿಟ್ಬಿಡ್ಬೇಕು ಅಂತ ಹೇಳ್ತಾನೆ ಕೃಷ್ಣ. ಅವ್ರು ಏನು ಮಾಡ್ಕೊಂಡು ಹೋಗ್ತಾರೋ ಮಾಡ್ಕೊಂಡು ಹೋಗಿ, ಅವ್ರು ಹೇಗೇಗೋ ಮಾಡ್ತಿರ್ತಾರೆ, ನೀವು ಅದನ್ನು ತಡಿಲಿಕ್ಕೆ ಹೋದ್ರೆ ಗಲಾಟೆ ಆಗುತ್ತೆ. ಹೇ, ನಮ್ಮ ಧರ್ಮವನ್ನು ತಡಿಲಿಕ್ಕೆ ಬಂದ್ರು, ಇವತ್ತೆಲ್ಲ ಆ ರೀತಿಯಾಗ ಆಗುತ್ತೆ. ಅವರವರ ಧರ್ಮ, ಯಾರನ್ನೂ ಡಿಸ್ಟರ್ಬ್ ಮಾಡಬೇಡಿ. ನಿಮಗೆ ಒಳ್ಳೇದು ಏನು ಕಂಡಿದೆ ಅದನ್ನು ಮಾಡಿಕೊಂಡು ಹೋಗಿ. ನಿಮ್ಮ ಮನೆಯ ಸದಸ್ಯರಿಗೆ ಏನಾದರೂ ಬೇಕಾದ್ರೆ ನೀವು ಉಪದೇಶ ಮಾಡಿ. ಯೋಗ್ಯತೆ ಇಲ್ಲದೆ ಇದ್ದವರಿಗೆ ಉಪದೇಶ ಮಾಡ್ಲಿಕ್ಕೆ ಹೋಗುವುದು ದೊಡ್ಡ ಅಪರಾಧ. ಅದನ್ನು ಕೊನೆ ಕೃಷ್ಣ ಹೇಳ್ತಾನೆ, ಇದನ್ನು ಯಾನು ಪ್ರಮಕ್ಷ್ಯಾಮಿ ಅನಸೂಯವೇ. ಭಗವದ್ಗೀತೆ ಯಾರಿಗೆ ಹೇಳಬೇಕು? ಯಾರ ಬುದ್ಧಿ ಸರಿಯಾಗಿದೆ, ಯಾರಿಗೆ ಮಾತ್ಸರ್ಯ ಇಲ್ಲ, ಯಾರ ದೃಷ್ಟಿಕೋನಗಳು ಸರಿಯಾಗಿಲ್ಲ ಅಂಥವ್ರಿಗೆಲ್ಲ ಹೇಳಬಾರ್ದು. ಸರಿಯಾಗಿದ್ದವ್ರಿಗೆ ಹೇಳಬೇಕು. ದ್ವೇಷಭಾವ ಇದ್ದವರಿಗೆಲ್ಲ ಹೇಳಬಾರ್ದು. ಇದನ್ನ ಅವರೇನೋ ದಡ್ಡತನದಲ್ಲಿ ಮಾಡ್ಕೊಂಡು ಹೋದ್ರೆ ಬಿಟ್ಬಿಡ್ಬೇಕು. ಯೋಗ್ಯರಾದವರಿಗೆ ಹೇಳಬೇಕು, ಸಾಮೂಹಿಕವಾಗಿ ಹೇಳಬೇಕು. ಯಾರು ಮಾಡ್ತಾರೋ ಮಾಡ್ತಾರೆ. ಒತ್ತಾಯ ಮಾಡಿ ಮಾಡಲಿಲ್ಲ ಅಂದರೆ ಇನ್ನೊಂದು ಕೊಂದು ಬಿಡ್ತೇನೆ, ಆ ರೀತಿ ಇಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿ ಮಾಡುವಂಥ ಉಪದೇಶ ಅಷ್ಟೇ, ಬಲಾತ್ಕಾರ ಇಲ್ಲ. ಕೃಷ್ಣ ಕೊನೆಗೆ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ ಹೇಳಿ? ಇಷ್ಟೊತ್ತರೆಗೂ ಉಪದೇಶ ಮಾಡಿದ್ದೀನಿ, ಯಥೇಚ್ಛಸಿ ತಥಾಕುರು ಅಂತಾನೆ. ನಿನಗೆ ಮನಸ್ಸಿಗೆ ಬಂದರೆ ಯುದ್ಧ ಮಾಡು, ಇಲ್ಲಾಂದರೆ ಮನೆಗೆ ಹೋಗಿ ಹಾಸಿಗೆ ಹಾಸ್ಕೊಂಡು ಮಲ್ಕೋ ಅಂತಾನೆ. ಹಾಗಾದ್ರೆ 700 ಶ್ಲೋಕ ಯಾಕೆ ಉಪದೇಶ ಮಾಡಿದೆ? ನಿನಗೆ ಮಾಡುವ ಯೋಗ್ಯತೆ ಇದೆ ಅಂತ ಉಪದೇಶ ಮಾಡಿದ್ದೇನೆ. ಅರ್ಜುನ ಏನು ಮಾಡಿದ? ಹಾಸಿಗೆ ಮಲಗಲಿಲ್ಲ, ಅವ ಯುದ್ಧ ಮಾಡಿದ. ಹಾಗಾಗಿ ಕೃಷ್ಣ ಉಪದೇಶ ಮಾಡಿದ. ಯಾರಿಗೆ ಹೇಳಬೇಕು? ಯಾರಿಗೆ ಅನುಷ್ಠಾನ ಮಾಡುವ ಅರ್ಹತೆ ಇದೆ, ಆ ಭಾವಗಳಿದೆ, ಅಂಥವರಿಗೆ ಹೇಳಬೇಕು. ಅಜ್ಞಾನಿಗಳಿಗೆ, ಕರ್ಮದಲ್ಲೇ ಆಸಕ್ತರಾದವರಿಗೆ, ಕರ್ಮವೇ ತಾರಕ ಅಂತ ಭಾವನೆ ಇದ್ದವರಿಗೆ ಇಂಥ ಉಪದೇಶಗಳನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಅದನ್ನು ಕೃಷ್ಣ ಹೇಳ್ತಾನೆ. ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಈ ಜೀವರಿಗೆ ಸಿಕ್ಕಾಪಟ್ಟೆ ಅಹಂಕಾರ ಇದೆ. ಈ ಅಹಂಕಾರದಿಂದ ಮತಿಗೆಟ್ಟಿರುವ ಜೀವ ಎಲ್ಲವನ್ನೂ ನಾನೇ ಮಾಡ್ತೇನೆ. ವಾಸ್ತವಿಕವಾಗಿ ಕೃಷ್ಣ ಹೇಳ್ತಾನೆ, ಎಷ್ಟೆಲ್ಲ ನಡಿಬೇಕು. ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟ ದೈವಂ ಚೈವಾತ್ರ ಪಂಚಮಂ. ತುಂಬ ವ್ಯವಸ್ಥೆಗಳು ಬೇಕು. ಈಗ ನಾನು ಕಾರಲ್ಲಿ ಹೋಗ್ತಾ ಇದ್ದೇನೆ, ಅಹಂಕಾರ. ಅಲ್ಲಿ ಕಾರ್ ಪಂಚರ್ ಆದರೂ ಇವನು ನಿಂತು ಹೋಗ್ತಾನೆ, ಮುಂದೆ ಹೋಗ್ಲಿಕ್ಕಾಗಲ್ಲ. ಪೆಟ್ರೋಲ್ ಖಾಲಿ ಆದರೂ ನಿಂತು ಹೋಗ್ತಾನೆ, ಕಾರ್ ಹಾಳಾಗಿ ಹೋದ್ರೂ ನಿಂತು ಹೋಗ್ತಾನೆ, ಇವನಿಗೆ ಹಾರ್ಟ್ ಫೇಲ್ ಆದರೂ ನಿಂತು ಹೋಗ್ತಾನೆ, ಡ್ರೈವಿಂಗ್ ಬರಲಿಲ್ಲ ಆದರೂ ನಿಂತು ಹೋಗ್ತಾನೆ. ಅನೇಕ ವಸ್ತುಗಳ ಅಧೀನದಲ್ಲಿ ಜೀವ ಇದ್ದಾನೆ. ಅದು ಯಾವುದನ್ನು ಅರ್ಥ ಮಾಡಿಕೊಳ್ಳದೆ ಅಹಂಕಾರ ವಿಮೂಢಾತ್ಮ, ಎಲ್ಲ ನಾನೇ ಮಾಡ್ತೀನಿ ಎನ್ನುವ ಕರ್ತೃತ್ವ ಆರೋಪ. ಯಾಕೆ ಈ ಮಾತನ್ನ ಕೃಷ್ಣ ಹೇಳಿದ ಅಂದ್ರೆ, ಇಲ್ಲಿ ತನಕ ಮಾಡು ಅಂತ ಹೇಳ್ತಾ ಇದ್ದಾನೆ. ಮಾಡು ಅಂದ ತಕ್ಷಣ ಹೋ ಕೃಷ್ಣ ನನಗೆ ಮಾಡು ಅಂತ ಹೇಳ್ತಾ ಇದ್ದಾನೆ ಅಂತ ಕರ್ತೃತ್ವವನ್ನು ಆರೋಪ ಮಾಡಿಕೊಡಬಾರದು. ಮಾಡಿಸುವವನು ಅವನು ಅನ್ನೋ ಎಚ್ಚರಬೇಕು. ಅದಕ್ಕೆ ಮತ್ತೆ ತಿರುತ್ತಾ ಇದ್ದಾನೆ ಕೃಷ್ಣ. ಮಾಡುವವರು ನಾನಲ್ಲ, ನೀನು ಕುಣಿಸಿದಂತೆ ನಾನು ಕುಣಿವೆನಯ್ಯ ಅಂತ. ಬಿಂಬ ಕ್ರಿಯೆ ಇವ ಕ್ರಿಯಾವಾಂಜೀವ ನತು ಪ್ರತಿಬಿಂಬಸ್ಯ ಕ್ರಿಯಾ. ಬಿಂಬ ಚಲಿಸಿದರೆ ಪ್ರತಿಬಿಂಬದಲ್ಲಿ ಚಲನೆ. ನಿಮ್ಮ ಮುಸುಡಿ ಹೇಗೆ ಮಾಡ್ತಿರೋ ಕನ್ನಡಿ ಹಾಗೆ ಪ್ರತಿಬಿಂಬವನ್ನು ತೋರಿಸುತ್ತೆ. ಹಾಗೆ ಭಗವಂತನ ವ್ಯಾಪಾರ ಹೇಗೆ ನಡೆಯುತ್ತೋ ಹಾಗೆ ಜೀವರು ವ್ಯಾಪಾರಗಳನ್ನು ಮಾಡ್ತಾರೆ. ಅವನ ಅಧೀನವಾದ ಕ್ರಿಯೆಗಳು ಅನ್ನುವ ಎಚ್ಚರ ಬೇಕು. ಅವನು ನಿಯಾಮಕನಾಗಿದ್ದಾಗ ನಾನು ಮಾಡ್ತೀನಿ ಎನ್ನುವ ಅಹಂಕಾರವನ್ನು ಪಡೆಯಬಾರದು. ಒಂದು ಗುರುಕುಲದಲ್ಲಿ ವೇದಾಧ್ಯಯನ ಎಲ್ಲ ಮುಗಿದ ಮೇಲೆ ಒಬ್ಬರು ಗುರುಗಳು ಶಿಷ್ಯನಿಗೆ ಹೇಳಿದ್ರಂತೆ, ನೋಡಪ್ಪ, ನೀನು ಚೆನ್ನಾಗಿ ಅಧ್ಯಯನ ಮಾಡಿದಿ, ಜಗತ್ತಿಗೆಲ್ಲ ಈ ಸದುಪದೇಶವನ್ನು ಮಾಡಿ ನಿನ್ನ ಬದುಕನ್ನು ಹಸನಾಗಿಸಿಕೋ ಅಂತ ಉಪದೇಶ ಮಾಡಿದರು. ಆದರೆ ಆ ಶಿಷ್ಯ ಹೇಳಿದ, ಗುರುಗಳೇ, ಇಷ್ಟು ವರ್ಷಗಳ ಕಾಲ ತುಂಬ ಚೆನ್ನಾಗಿ ಪಾಠ ಹೇಳಿದ್ದೀರಿ, ನಿಮಗೊಂದು ಏನಾದರೂ ಗುರುದಕ್ಷಿಣೆ ಕೊಟ್ಟು ಹೋಗಬೇಕು ಅನ್ನುವ ಅಪೇಕ್ಷೆ ಇದೆ ನನ್ನ ಮನಸ್ಸಿನಲ್ಲಿ. ಗುರುಗಳೇ ಹೇಳ್ತಾರೆ, ನನಗೇನು ಅಪೇಕ್ಷೆ ಇಲ್ಲ. ನಮ್ಮ ಗುರುಗಳು ವಿಶ್ವೇಶ ತೀರ್ಥರು ವಿದ್ಯಾಪೀಠಕ್ಕೆ ಸೇರಿದವರಿಗೆಲ್ಲ ಕೆಲಸ ಕೊಡ್ತಾ ಇದ್ರು, ಅವರೇನು ಅಪೇಕ್ಷೆ ಪಟ್ಟಿಲ್ಲ. ಮೊದಲೆಲ್ಲ ಹೇಗಿತ್ತು ಹಿಂದಿನ ಕಾಲದಲ್ಲಿ, ಶಿಷ್ಯರು ಗುರುಗಳಿಗೆ ಆಹಾರ ತಂದು ಕೊಡಬೇಕು, ಭೈಕ್ಷಚರ್ಯ ಮಾಡಿ. ಈಗೆಲ್ಲ ಉಲ್ಟಾ, ಗುರುಕುಲಗಳಲ್ಲೆಲ್ಲ ಗುರುಗಳೇ ತಂದು ಶಿಷ್ಯರಿಗೆ ತಿನ್ನಿಸ್ತಾರೆ. ಪದ್ಧತಿ ಬದಲಾಗಿದೆ. ನನಗೇನೂ ಅಪೇಕ್ಷೆ ಇಲ್ಲ, ನೀನು ಹೋಗಿ ಬಾ, ಒಳ್ಳೇದಾಗಲಿ ಎಂದು. ಅವಾಗ ಆ ಶಿಷ್ಯ ಹೇಳ್ತಾನೆ, ಇಲ್ಲ ಗುರುಗಳೇ, ನಾನು ಅಪರಾಧಿ ಆಗ್ತೇನೆ, ನಿಮಗೇನಾದರೂ ಒಂದು ಕೊಟ್ಟು ಹೋಗ್ತೇನೆ. ಅದು ಗುರುಗಳು ಅವನನ್ನು ಪರೀಕ್ಷೆ ಮಾಡಲಿಕ್ಕೆ ಹೇಳಿದರು. ನೋಡು, ಜಗತ್ತಿನಲ್ಲಿ ಯಾವುದಕ್ಕೂ ಉಪಯೋಗ ಇಲ್ಲದೆ ಇರುವ ಒಂದು ಪದಾರ್ಥವನ್ನು ನನಗೆ ತಂದು ಕೊಟ್ಟು ಹೋಗು ಅಂದರು. ಯಾವುದಕ್ಕೂ ಲಾಭವೇ ಇಲ್ಲದ, ಪ್ರಯೋಜನಕ್ಕೇ ಬಾರದ ಒಂದು ವಸ್ತು ಇದೆ, ನಿನ್ನ ಬಳಿ ಇದೆ, ಅದನ್ನು ನನಗೆ ಕೊಟ್ಟು ಹೋಗು ಅಂತಂದರು.
ಶಿಷ್ಯನಿಗೆ ತಲೆ ಕೆಟ್ಟೋಯ್ತು. ಸುಮ್ಮನೆ ಮಾವಿನ ಹಣ್ಣು ತಗೊಂಡು ಬಾ ಅಥವಾ ಹಣ್ಣು ಕೊಡು, ದುಡ್ಡು ಕೊಡು, ಇದಕ್ಕೆಲ್ಲ ಒಂದು ಏನಾದರೂ ಉತ್ತರ ಕೊಡಬಹುದು. ಉಪಯೋಗಕ್ಕೆ ಬರದೇ ಇರುವ ವಸ್ತು ನನ್ನ ಬಳಿ ಇದೆ, ಕೊಡು ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಅಂತ ನನ್ನ ಹತ್ರ ಏನಿದೆ? ಹೋಗಿ ಟ್ರಂಕ್ ಹುಡುಕಿದ. ಒಂದೆರಡು ಕಲ್ಲಿತ್ತು, ಒಂದೆರಡು ಪ್ಲಾಸ್ಟಿಕ್ ಕವರ್ಗಳಿತ್ತು. ಇದನ್ನು ಕೇಳ್ತಾ ಇರ್ಬೋದು ಗುರುಗಳು. ಯಾವತ್ತೂ ನೋಡಿರ್ಬೇಕು ನನ್ನ ಟ್ರಂಕ್, ಇದನ್ನು ಕೇಳ್ತಾ ಇರ್ಬೋದು. ಇಲ್ಲ ಅನ್ಕೊಂಡೆ. ಯಾಕೆ ಅಂದ್ರೆ ಈ ಕಲ್ಲು ಚೆನ್ನಾಗಿದೆ, ಇದು ನೋಡಿ ಇಟ್ಟಿದ್ದಾರೆ. ಇಲ್ಲೊಂದು ಕಲ್ಲು ಪೇಪರ್ ವೇಟ್ ಬೇಕಾಗುತ್ತೆ, ಇದು ಆಚಾರ ಪೇಜ್ ಆಚೆ ಈಚೆ ಹಾರಿ ಹೋಗಬಾರ್ದು ಅಂತ ಇಟ್ಟಿದ್ದಾರೆ. ಉಪಯೋಗಕ್ಕೆ ಬರುತ್ತಿದ್ದು. ಸಂದರ್ಭ ಬಿದ್ದರೆ ಏಲಕ್ಕಿ ಜಜ್ಜಲಿಕ್ಕಾಗುತ್ತೆ, ಇನ್ನೂ ಸಂದರ್ಭ ಬಿದ್ದರೆ ಹೊಡಿಲಿಕ್ಕೂ ಆಗುತ್ತೆ. ನಿದ್ರೆ ಮಾಡಿದರೆ ಯಾವುದಕ್ಕೂ ಒಂದು ಲಾಭ ಇದೆ ಕಲ್ಲಿರುವುದಕ್ಕೆ. ಏನು ಹೆದರಬೇಡಿ, ಯಾರು ಹೊಡೆಯುವುದಿಲ್ಲ, ಕಲ್ಲಂತೂ ಇದೆ ಇಲ್ಲಿ. ಈ ಕಲ್ಲಿನಿಂದ ಏನೇನೋ ಲಾಭಗಳಿದೆ. ಇದು ಕೇಳಿಲ್ಲ ಗುರುಗಳು. ಇನ್ನೇನು ಕೇಳಿರ್ಬೋದು? ಪ್ಲಾಸ್ಟಿಕ್ ಕವರ್, ಅದು ಯಾವುದಕ್ಕೂ ಉಪಯೋಗಕ್ಕೆ ಬರಲ್ಲ. ಹಾಗೆ ಹೇಳಲೇಬೇಡಿ. ಕಲಿಯುಗದ ಕೃಷ್ಣಾಜಿನ ಅದು ಪ್ಲಾಸ್ಟಿಕ್ ಕವರ್. ತುಳಸಿಯೂ ಅದರಲ್ಲೇ ಹಾಕ್ತಾರೆ, ಹೂವು ಅದರಲ್ಲೇ ಹಾಕ್ತಾರೆ. ಏನು ಪ್ರಸಾದ ಸಿಕ್ಕು, ಏನು ಇತ್ತೀಚೆಗೆಲ್ಲ ಎಲ್ಲ ಪ್ಯಾಕಿಂಗು ಅದರಲ್ಲೇ, ಹಾಲು ಅದರಲ್ಲೇ ಹಾಕ್ತಾರೆ, ಮೊಸರು ಅದರಲ್ಲೇ ಹಾಕ್ತಾರೆ, ತುಪ್ಪನೂ ಅದರಲ್ಲೇ. ನಂದಿನಿ ಎಲ್ಲ ಪ್ರಾಡಕ್ಟು ಪ್ಲಾಸ್ಟಿಕ್ಕಲ್ಲೇ ಬರುತ್ತೆ. ಇನ್ನು ಮುಂದಿನ ಸಮಾಜಕ್ಕೆ ಮಕ್ಕಳಿಗೆ ಕೇಳಿ, ಹಾಲು ಎಲ್ಲಿಂದ ಬರುತ್ತೆ? ಪ್ಲಾಸ್ಟಿಕ್ ತೊಟ್ಟೆಯಿಂದ ಬರುತ್ತೆ ಅಂತಾರೆ. ಹಸುವಿನಿಂದ ಬರುತ್ತೆ ಅನ್ನೋದು ಜ್ಞಾನವೇ ಹೊರಟೋಗುತ್ತೆ. ಅಷ್ಟು ಪ್ಲಾಸ್ಟಿಕ್ ಬಳಕೆ. ಎಲ್ಲದಕ್ಕೂ ಪ್ಲಾಸ್ಟಿಕ್ ಬೇಕು. ಹುಳಿ ಹಾಕ್ಲಿಕ್ಕೂ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕೊಂಡು ಹೋಗ್ತಾರೆ. ಪಂಚಾಮೃತ ಒಂದು ಪ್ಲಾಸ್ಟಿಕ್ ಕವರ್ ಕೊಡಿ ಸಾಕು, ಅದರಲ್ಲೇ ಹಾಕೊಂಡು ಹೋಗ್ತೇವೆ. ಎಷ್ಟು ಉಪಯೋಗಕ್ಕೆ ಬರುತ್ತೆ ಪ್ಲಾಸ್ಟಿಕ್. ಗುರುಗಳು ಇದನ್ನೂ ಕೇಳಿಲ್ಲ. ಏನು ಕೇಳಿರ್ಬೋದು ಗುರುಗಳು? ಏನು ಕೇಳಿರ್ಬೋದು? ಒಂದು ವರ್ಷ ಪೂರ್ಣ ಸಂಚಾರ ಮಾಡಿದೆ. ಕಸಗಳಿದೆ, ಈಗ ಅದನ್ನು ಹೇಳಬೇಡಿ. ಕಸದಿಂದ ರಸ ಅಂತ ಹೊಸ ಯೋಜನೆ ಇದೆ. ಆದ್ರಿಂದ ಏನು ಎಲ್ಲ ಪದಾರ್ಥಗಳಲ್ಲೂ ಒಂದು ಉಪಯೋಗ ಇದೆ. ಉಪಯೋಗಕ್ಕೆ ಬರದೇ ಇರುವ ವಸ್ತು ಯಾವುದು ಅಂತ ತಲೆ ಕೆಟ್ಟೋಯ್ತು. ಒಂದು ವರ್ಷ ವಿಮರ್ಶೆ ಮಾಡಿ ಗುರುಗಳ ಹತ್ರ ಬಂದ ಅವನು. ಗುರುಗಳೇ, ಅಂತಹ ಪದಾರ್ಥ ನನಗೆ ಯಾವುದೂ ಸಿಗಲಿಲ್ಲ, ನಿಮ್ಗೆ ಗುರುದಕ್ಷಿಣೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಗುರುಗಳು ಹೇಳಿದ್ರು, ಇನ್ನೊಂದು 5 ವರ್ಷ ನಮ್ಮ ವಿದ್ಯಾಪೀಠದಲ್ಲೇ ಓದು, ಅವಾಗ ನಿನಗೆ ಜ್ಞಾನ ಬರುತ್ತೆ. ಗುರುಗಳೇ, ಅದು ಏನು ಅಂತ ಆದರೂ ಹೇಳಿ ಕೊಟ್ಟು ಹೋಗ್ತೀನಿ ಅಂತ. ನಾನು ನಿನಗೆ 12 ವರ್ಷಗಳ ಕಾಲ ಪಾಠ ಮಾಡಿದೆ, ಆದರೆ ನಾನು ಪಾಠ ಮಾಡದೇ ಇರುವ ಒಂದು ವಸ್ತು ನಿನ್ನ ಬಳಿ ಇದೆ. ಯಾವುದು? ದುರಹಂಕಾರ. ಅದನ್ನು ಕೊಟ್ಟು ಹೋಗು ಅಂತ ಹೇಳಿದ್ದು. ಅದು ಯಾರಿಗೂ ಲಾಭ ಇಲ್ಲ. ಅದರಿಂದ ಸಮಾಜಕ್ಕೆ ಪ್ರಯೋಜನವೇ ಇಲ್ಲದೆ ಇರುವಂತಹದ್ದು ಯಾವುದು ಅಂದ್ರೆ, ಕೆಲವರು ಕೆಟ್ಟ ಸೊಕ್ಕು, ಕೆಟ್ಟ ಸ್ವಾಭಿಮಾನ, ಕೆಟ್ಟ ದುರಹಂಕಾರಗಳನ್ನು ಪಡ್ತಾರಲ್ವಾ, ಮನೆ ಕುಟುಂಬಗಳು ನಾಶ ಆಗಿ ಹೋಗುತ್ತೆ, ಗುರು ಶಿಷ್ಯರ ಭಾವಗಳ ನಾಶ ಆಗುತ್ತೆ. ಈ ಅಹಂಕಾರದಿಂದ ಜಗತ್ತೇ ನಾಶ ಆಗಿಬಿಡುತ್ತೆ. ಇಂಥ ಅಹಂಕಾರವನ್ನು ಬಿಟ್ಬಿಡು ಅಂತ ಗುರುಗಳು ಬೋಧನೆ ಮಾಡಿರುವಂಥ ಒಂದು ಕಥೆ ಇದೆ. ಅದು ಕೃಷ್ಣನ ಮಾತಿಗೆ ಈ ಕಥೆ ಸೇರಿಸಿದ್ದಷ್ಟೇ. ಅಹಂಕಾರ ವಿಮೂಢಾತ್ಮ ಕರ್ತ ಅಹಮಿತಿ ಮನ್ಯತೆ. ತುಂಬಾ ಗರ್ವಿಷ್ಠನಾದ ಚೇತನ ನಾನೇ ಮಾಡ್ತೇನೆ ಅಂತ ತಿಳ್ಕೊಳ್ತಾನೆ. ಮಾಡೋದು ಯಾರು? ತುಂಬ ಇನ್ನೊಬ್ಬರ ಅಧೀನವಾಗಿ ಕರ್ಮಗಳನ್ನು ಮಾಡ್ತೇವೆ. ನಮ್ಮ ಅಧೀನ ಯಾವುದೂ ಅಲ್ಲ. ಕಣ್ಣು ತೋರಿಸಿದ್ರೆ ನೋಡ್ತೇವೆ, ಇದ್ದಕ್ಕಿದ್ದಾಗೆ ಕಣ್ಣು ಆಫ್ ಆಗಿ ಹೋಯ್ತು, ಏನು ಮಾಡ್ಲಿಕ್ಕೆ ಸಾಧ್ಯ? ಕರೆಂಟ್ ಕಟ್ ಆದಾಗೆ ಕಿವಿ ಆಫ್ ಆಗೋದ್ರೆ ಒಳಗಡೆಯಿಂದ ಕೇಳುವ ಶಕ್ತಿ ದೇವರು ಕೊಟ್ಟಿದ್ದಾನೆ, ಕೇಳ್ತಾ ಇದ್ದೇವೆ. ತಿನ್ನುವ ಶಕ್ತಿ ಕೊಟ್ಟಿದ್ದಾನೆ, ತಿಂತಾ ಇದ್ದೇವೆ. ಕೆಲವೊಮ್ಮೆ ತಿನ್ನಬೇಕಾದ್ರೇನೆ ನಮ್ಮ ಹಲ್ಲಿನಿಂದ ನಮ್ಮ ನಾಲಿಗೆಯನ್ನು ಕಡಿದುಕೊಳ್ಳುವುದಿಲ್ವೇ? ಅಯ್ಯೋ ನಾಲಿಗೆ ಕಡ್ಕೊಂಡೆ, ನಾಲಿಗೆಯೂ ನಿಂದೆ, ಹಲ್ಲೂ ನಿಂದೆ, ಯಾಕೆ ಕಡ್ಕೊಂಡಿ? ಅಸ್ವತಂತ್ರ ಅಂತ ಅರ್ಥ. ನಾವೆತ್ತಿದ ಪಾತ್ರೆ ನಮ್ಮ ಕಾಲ ಮೇಲೆ ಎತ್ತಾಕೊಳ್ಳಲ್ವೇ? ಅಸ್ವತಂತ್ರ ಅಂತ ಅರ್ಥ. ನನ್ನ ಕೈಲಿ ಏನೋ ಮಾಡ್ಲಿಕ್ಕೆ ಆಗಲ್ಲ, ದೇವರು ಮಾಡಿಸಿದ್ರೆ ಉಂಟು, ಇಲ್ಲ ಆದ್ರೆ ಇಲ್ಲ. ಆದ್ರಿಂದ ಪ್ರಕೃತಿ ಕ್ರಿಯಮಾಣಾನಿ, ಸಹಜವಾಗಿ ಪ್ರಕೃತಿಯಿಂದ ಗುಣ ಅಂದ್ರೆ ಸತ್ವರ್ಣ ಸ್ತಮೋ ಗುಣಗಳ ವ್ಯಾಪಾರ ನಡೀತಾ ಇರುತ್ತೆ. ಅದಕ್ಕೆ ನಿಯಾಮಕನಾಗಿ ಭಗವಂತ ಇರ್ತಾನೆ. ಹೀಗಿದ್ದಾಗ ನಾನು ಮಾಡ್ತೀನಿ ಎನ್ನುವ ಅಹಂಕಾರವನ್ನು ಪಟ್ಟರೆ ನೀನು ದೂಷಿತನಾಗ್ತಿ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋಹೋ ಗುಣಾಗುಣೇಶು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ಇಂದ್ರಿಯಗಳು ವಿಷಯ ಪದಾರ್ಥಗಳ ಕಡೆ ಸಹಜವಾಗಿ ಧಾವಿಸುತ್ತೆ. ಇದನ್ನು ಅರ್ಥ ಮಾಡಿಕೊಂಡವರಿಗೆ ಅತಿಯಾದ ಆಸಕ್ತಿ ಹುಟ್ಟುವುದಿಲ್ಲ. ಅಂದ್ರೇನು? ಇಂದ್ರಿಯಗಳು ಸಹಜವಾಗಿ ವ್ಯಾಪಾರ ಮಾಡೋದು ಜಗತ್ತಿನ ಕಡೆ, ದೇವರ ಬಗ್ಗೆ ಆಸಕ್ತಿ ಹುಟ್ಟಲ್ಲ. ಅಲ್ಲಿ ಬಲಾತ್ಕಾರ ಮಾಡಬೇಕು ಇಂದ್ರಿಯಗಳಿಗೆ. ಬೇಕಾದ್ರೆ ಮನೆಯಲ್ಲಿದ್ದು ನೋಡಿ, ಇದೇ 1 ಗಂಟೆ ಮನೆಯಲ್ಲಿದ್ರೆ ಒಂದು 5 ಬಾರಿ ಅಡಿಗೆ ಮನೆ ಕಡೆ ಹೋಗಿ ಬರುತ್ತೆ ಮನಸ್ಸು. ಏನಾದ್ರು ತಿನ್ನು 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 ಅಂತ ಪ್ರೇರಣೆ ನಾಲಿಗೆಗೆ ಆಗುತ್ತೆ. ಒಂದಷ್ಟು ನೋಡು 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 ಅಂತ ಮೊಬೈಲ್ ಪ್ರೇರಣೆ ಮಾಡುತ್ತೆ ಕಣ್ಣಿಗೆ. ಕೇಳು 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 ಅಂತ ಕಿವಿಗೆ ಒಂದಷ್ಟು ಪ್ರೇರಣೆ ಮಾಡುತ್ತೆ. ಒಂದೋ ಸುದ್ದಿ, ಪಕ್ಕದ ಮನೆಯವರು ಸುದ್ದಿ, ಒಂದೋ ನೋಡುವುದು, ಒಂದೋ ತಿನ್ನುವುದು, ಇನ್ನೊಂದೋ ಬೈಯುವುದು, ಅಥವಾ ನಿದ್ರೆ ಮಾಡುವುದು.
ಏನಾದರೂ ಒಂದು ದುಷ್ಕರ್ಮದಲ್ಲೇ ಆಸಕ್ತವಾಗಿರುತ್ತೆ ನಮ್ಮ ಇಂದ್ರಿಯಗಳು, ಅದನ್ನು ಬಲಾತ್ಕಾರ ಮಾಡಬೇಕು. ಅದನ್ನೇ ಹೇಳಿದ್ದಾರೆ, ಎಲ್ಲ ಇಂದ್ರಿಯಗಳನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಬೇಕಾದ್ರೆ ಬಾಹ್ಯವಾಗಿ ಇಂದ್ರಿಯಗಳನ್ನು ಸೃಷ್ಟಿ ಮಾಡಿದ್ದಾರೆ, ಭಗವನ್ಮುಖವಾಗಿ ಸಾಗಲ್ಲ ಇಂದ್ರಿಯಗಳು. ಕೃಷ್ಣ ಮುಂದೆ ಹೇಳ್ತಾನೆ, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ. ಕೋಟಿ ಕೋಟಿ ಜೀವರಾಶಿಗಳಲ್ಲಿ ದೇವರು ಧರ್ಮ ಅನ್ನುವ ಆಸಕ್ತಿಯಿಂದ ಬರುವವರು ಕೆಲವರೇ ಜನ. ಆ ಕೆಲವರಲ್ಲಿಯೂ ಕೂಡ ಗುಂಪು ಹಾಕಿಕೊಂಡ್ರೆ ಆಸಕ್ತಿಯಿಂದ ದೇವರ ಕಥಾಶ್ರವಣ ಮಾಡೋರು ಕೆಲವರೇ ಜನ. ಆ ಕೇಳುವವರಲ್ಲಿಯೂ ಕೂಡ ಅದನ್ನು ಅನುಷ್ಠಾನ ಮಾಡೋರು ಮತ್ತೆ ಕೆಲವರೇ. ಹಾಗಾಗಿ ಕಶ್ಚಿನ್ ಮಾಂ ವೇತಿ ತತ್ವತಃ, ಕೋಟಿ ಕೋಟಿ ಜೀವರಾಶಿಗಳಲ್ಲಿ ನನ್ನನ್ನು ತಿಳಿಯುವವನು ಒಬ್ಬ ಇದ್ರೆ ಅದು ದೊಡ್ಡ ಅದೃಷ್ಟ. ಅಷ್ಟು ಕಷ್ಟ ಇದೆ ಈ ವೇದಾಂತ ಅನ್ನೋದು, ಸುಲಭವಾಗಿ ಇಲ್ಲ. ಹಾಗಾಗಿ ಎಲ್ಲರ ಇಂದ್ರಿಯಗಳು ಗುಣಾಗುಣೇಶು ವರ್ತಂತೆ. ಇಲ್ಲಿ ಗುಣಾಹ ಅಂದರೆ ಇಂದ್ರಿಯಗಳು, ಗುಣೇಶು ಅಂದರೆ ವಿಷಯ ಪದಾರ್ಥಗಳಲ್ಲಿ ವರ್ತಂತೆ ಇದ್ದಾವೆ. ಎಲ್ಲ ಇಂದ್ರಿಯಗಳ ಪ್ರವೃತ್ತಿ ಸಹಜವಾಗಿ ಎಲ್ಲಿದೆ, ಅದನ್ನು ತಿನ್ನಬೇಕು, ಇದನ್ನು ನೋಡಬೇಕು, ಇದನ್ನು ಮುಟ್ಟಬೇಕು, ಇದೇ ಆಸಕ್ತಿಗಳು ಸಹಜವಾಗಿ ಇದೆ. ಇತ್ತೀಚೆಗೆ ಹೊಸದಾಗಿ ಒಂದು ಮೊಬೈಲ್ ಬಂದ್ಬಿಟ್ಟಿದೆ. ಸನ್ಯಾಸಿಗಳಿಗೂ ಬಿಡ್ಲಿಕ್ಕಾಗದೇ ಇರುವ ದೊಡ್ಡ ಯಂತ್ರ ಯಾವುದು ಅಂದರೆ ಮೊಬೈಲ್. ಕೆಲವರು ಅದನ್ನು ತಿಕ್ತಾ ಇರ್ತಾರೆ, ಹೀಗಂತ ಇರ್ತಾರೆ. ಅದೊಂಥರ ಚಟ, ಇಸ್ಪೀಟ್ ನೋಡ್ತಾರ, ಅದು ತಿಕ್ತಾ ಇರ್ತಾರೆ. ಅದು ಎಷ್ಟು ರೋಗ ಅಂದರೆ ಅವ್ರ ಹೆಬ್ಬೆರಳಿನಿಂದ ಮೊಬೈಲ್ ತಿಕ್ಕುವಷ್ಟು ಏನಾದರೂ ದೇವರ ಪಾತ್ರೆಗಳನ್ನ ತಿಕ್ಬಿಟ್ರೆ ಒಂದೇ ಜನ್ಮದಲ್ಲಿ ಮೋಕ್ಷ ಆಗ್ಬಿಡುತ್ತೆ. ಅಷ್ಟು ತಿಕ್ತಾ ಇರ್ತಾರೆ, ಹೀಗೆ 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 ತಿಕ್ಕೋದೇ ತಿಕ್ಕೋ. ಇದು ಪುರುಷಾರ್ಥ ಸಾಧನೆ ಅಲ್ಲ, ಮಹಾ ಅನರ್ಥಕಾರಿ ಚಟ, ಇದೊಂದು ದುಶ್ಚಟ. ಇದು ಒಳ್ಳೆಯ ಅಭಿಪ್ರಾಯದಲ್ಲಿ ದೇವರ ಕಥಾಶ್ರವಣಕ್ಕೆ ಮಾತ್ರ ಉಪಯೋಗ ಆದರೆ ಪರವಾಗಿಲ್ಲ. ಬೇಡವಾದ ನೂರಾರು ಸಂಗತಿಗಳಲ್ಲಿ ಮನಸ್ಸು ಆಸಕ್ತವಾದರೆ ಮಹಾ ದೊಡ್ಡ ಅನರ್ಥ ಕೂಪದಲ್ಲಿ ಬೀಳ್ತಾರೆ. ಇತಿಮತ್ವ ನ ಸಜ್ಜತೆ, ಜ್ಞಾನಿ ಆದವನು ಇದನ್ನು ಅರ್ಥ ಮಾಡಿಕೊಳ್ತಾನೆ, ಅವನು ಮತ್ತೆ ಮತ್ತೆ ಈ ಕರ್ಮ ಬಂಧನದಲ್ಲಿ ಬೀಳೋದಿಲ್ಲ. ಪ್ರಕೃತೇರ್ಗುಣ ಸಮ್ಮೂಢಾ ಸಜ್ಜಂತೆ ಗುಣಕರ್ಮಸು ತಾನ ಕೃಷ್ಣವಿದೋ ಮಂದಾನ್ ಕೃಷ್ಣವಿನ್ನ ವಿಚಾಲಯೇತ್. ಆದ್ರಿಂದ ವಿಷಯ ಸಂಪರ್ಕಗಳನ್ನು ಬಿಡಬೇಕು. ಒಬ್ಬ ಯೋಗಿ ಪ್ರಯತ್ನ ಮಾಡಿದನಂತೆ ವಿಷಯ ಸಂಬಂಧವನ್ನು ಬಿಡಬೇಕು. ಕಣ್ಣು ಮುಚ್ಚಿ ಕುಳಿತ, ಕಣ್ಣು ವಿಷಯ ಪದಾರ್ಥಗಳ ಕಡೆ ಹೋಗುತ್ತೆ, ಕಿವಿ ಇನ್ನೆಲ್ಲೋ ಕೇಳಬೇಕು ಅನಿಸಿಕೊಳ್ಳುತ್ತೆ. ಇದೇ ಥರ ಆಸಕ್ತಿ ಬರ್ತಾ ಇದೆ, ನನಗೆ ಏಕಾಗ್ರತೆ ಬರ್ತಾ ಇಲ್ಲ ಅಂತ ಕಣ್ಣಿಗೆ ಚುಚ್ಚಿಕೊಂಡ, ಕಿವಿಗೆ ಚುಚ್ಚಿದ, ಇವುಗಳಿಂದ ಉಪದ್ರವ ಆಗ್ತಾ ಇದೆ ಅಂತ. ಆದರೆ ಮನಸ್ಸು ಕೇಳಲಿಕ್ಕೆ ಶುರು ಮಾಡಿತು. ಎಲ್ಲ ಇಂದ್ರಿಯಗಳಿಗೂ ಚುಚ್ಚಿ ಆಯಿತು, ಮನಸ್ಸು ಅದು ಬೇಕು ಇದು ಬೇಕು ಅಂತ ಶುರು ಮಾಡಿತು. ತಲೆ ಕೆಟ್ಟೋಯ್ತು ಅವನಿಗೆ. ದೇವರನ್ನು ಕುರಿತು ಧ್ಯಾನ ಮಾಡಿದ. ದೇವರೇ, ನನ್ನ ಶತ್ರುಗಳ ಮೇಲೆ ಅತಿಕ್ರಮಣ ಮಾಡು, ನನಗೆ ತುಂಬಾ ಶತ್ರುಗಳಿದ್ದಾರೆ, ಹೊರಗಡೆ ಶತ್ರುಗಳೆಲ್ಲ ನನ್ನನ್ನು ಆಕರ್ಷಣೆ ಮಾಡ್ತಾ ಇದ್ದಾರೆ, ಅವರ ಮೇಲೆ ನೀನು ಬಾಣ ಪ್ರಯೋಗಗಳನ್ನು ಮಾಡು. ಅವನ ತಲೆ ಮೇಲೆ ಎಲ್ಲಾ ಬಾಣಗಳು ಬೀಳ್ಲಿಕ್ಕೆ ಶುರು ಆಯ್ತಂತ. ಕೇಳ್ತಾರೆ, ಎಲ್ಲಾ ಬಾಣಗಳು ನನ್ನ ತಲೆ ಮೇಲೆ ಯಾಕೆ ಬೀಳ್ತಾ ಇದೆ? ಕೇಳಿದ ಅವನು. ಅದಕ್ಕೆ ದೇವರು ಹೇಳಿದ, ಎಲ್ಲಾ ಶತ್ರುಗಳು ನಿನ್ನ ಒಳಗೇ ಇದ್ದಾರೆ, ಹೊರಗಡೆ ಯಾರೂ ಇಲ್ಲ. ಇವನು ಶತ್ರು, ಇವನು ಮಿತ್ರ, ಎಲ್ಲ ನಿನ್ನ ಬುದ್ಧಿಯ ವಿಭಾಗಗಳು. ನಿನಗೆ ಯಾರು ಶತ್ರುಗಳಿಲ್ಲ, ನಿನಗೆ ಯಾರೂ ಮಿತ್ರರಿಲ್ಲ. ನಿನಗೆ ನೀನೇ ಶತ್ರು, ನಿನಗೆ ನೀನೇ ಮಿತ್ರ. ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವ ಆತ್ಮನಾಜಿತಃ ಅಂತ. ತನಗೆ ತಾನೇ ಶತ್ರು ಆಗ್ತಾನೆ, ತನಗೆ ತಾನೇ ಮಿತ್ರನಾಗ್ತಾನೆ. ಯಾವಾಗ ಒಳಗಡೆ ಇರುವ ಭಗವಂತ ಪ್ರೇರಕ ಅಂತ ಯೋಚನೆ ಮಾಡ್ತಾನೆ, ಅವನು ಈ ಪ್ರಕೃತಿಯ ವಿಕಾರಗಳಿಗೆ ತುತ್ತಾಗುವುದಿಲ್ಲ. ಯಾರನ್ನು ಸ್ತುತಿ ನಿಂದೆ ಮಾಡ್ಲಿಕ್ಕೆ ಹೋಗಲ್ಲ. ನಾಹಂ ನಿಂದೆ ನಚಸ್ತೋಮಿ ಸ್ವಭಾವ ವಿಷಮಂ ಜನಂ. ಜಗತ್ತಿನಲ್ಲಿ ಕೆಲವರು ಕೆಟ್ಟವರಿದ್ದಾರೆ, ಕೆಲವರು ಒಳ್ಳೆಯವರಿದ್ದಾರೆ. ಅದನ್ನೆಲ್ಲ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗಬಾರದು. ಜಗತ್ತಿನಲ್ಲಿ 1000 ರೀತಿ ಜನಗಳಿದ್ದಾರೆ. ಜೀವನಲ್ಲೇ ಕ್ವಾಲಿಟಿಗಳಿದೆ. ಒಳ್ಳೆಯ ಚೇತನರು, ಕೆಟ್ಟ ಚೇತನರು, ಮಿಶ್ರ ಚೇತನರು ಅಂತಿದ್ದಾರೆ. ಅವರ ಸ್ವಭಾವಗಳನ್ನು ಬದಲಾಯಿಸಲಿಕ್ಕಾಗಲ್ಲ. ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡಬಾರದು. ಮೆಣಸಿನಕಾಯಿನ ಸಿಹಿ ಮಾಡ್ತೀನಿ ಅಂತ ಪ್ರಯತ್ನ ಮಾಡಿದ ಹಾಗೆ. ಆದ್ರಿಂದ ನೀನು ಯಾವುದನ್ನು ನಿನ್ನ ಕರ್ತವ್ಯ ಏನು ಅನ್ನೋದರ ಬಗ್ಗೆ ಗಮನ ಹರಿಸು. ಪ್ರಕೃತೇರ್ ಗುಣಸಮ್ಮೂಢ ಸಜ್ಜಂತೆ ಗುಣಕರ್ಮಸು ತಾನ್ ಅಕೃಷ್ಣವಿದೋ ಮಂದಾನ್ ಕೃಷ್ಣವಿತ್ ನ ವಿಚಾಲಯೇತ್. ಯಾರು ದಡ್ಡರು ಆ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ, ಅವರನ್ನು ನೋಡಿ ನೀನು ಅವರನ್ನು ಸರಿ ಮಾಡ್ತೀನಿ ಅಂತ ಪ್ರಯತ್ನ ಮಾಡಬೇಡ. ಅವರ ಯೋಗ್ಯತೆ ಅಷ್ಟಿದೆ, ನೀನು ಸರಿಯಾಗಿರುವ ಪ್ರಯತ್ನ ಮಾಡು. ಮೊದಲು ನನ್ನನ್ನು ನಾನು ಸರಿ ಮಾಡಿಕೊಳ್ಬೇಕು. ಉದ್ಧರೇದ್ ಆತ್ಮನಾತ್ಮಾನಂ, ಕೃಷ್ಣನ ಮಾತು. ಉದ್ಧರೇದ್ ಆತ್ಮನಾತ್ಮಾನಂ,
ಮೊದಲು ನನ್ನ ಹಿತವನ್ನು ನಾನು 1000 ಜನಕ್ಕೆ ಉಪದೇಶ ಮಾಡಿ ನಾನು ಯಾವುದೋ ಹಾಳುಗುಂಡಿಗೆ ಬೀಳಬಾರ್ದು. ಮೊದಲು ನನ್ನನ್ನು ಉದ್ಧಾರ ಮಾಡಿಕೊಳ್ಬೇಕು. ನನ್ನನ್ನು ನೋಡಿ 10 ಜನ ಉದ್ಧಾರ ಆಗ್ತಾರೆ. ಆಮೇಲೆ ನಾನೇ ಉದ್ಧಾರ ಮಾಡಿಕೊಳ್ಳದೆ ಇನ್ನೊಬ್ಬರಿಗೆ ಉಪದೇಶ ಮಾಡ್ತೀನಿ ಅಂದ್ರೆ ಇದು ಜಗತ್ತಿಗೆ ಅನ್ಯಾಯ ಆಗುತ್ತೆ. ಈಗ ನೀನೇನ್ ಮಾಡಬೇಕು? ಕ್ಷತ್ರಿಯನಾಗಿ ನಿನಗೆ ಉಚಿತವಾದ ಸ್ವಧರ್ಮ ರೂಪವಾದ ಕರ್ತವ್ಯವನ್ನು ನೀನು ಮಾಡಬೇಕು. ನಿನ್ನನ್ನು ನೋಡಿ 10 ಜನ ಉದ್ಧಾರದ ಮಾರ್ಗದಲ್ಲಿ ಹೋಗ್ತಾರೆ. ಶಬ್ದಾದ್ಯಾಹ ಇಂದ್ರಿಯಾದ್ಯಾಶ್ಚ ಸತ್ವಾದ್ಯಾಶ್ಚ ಶುಭಾನಿ ಚ ಅಪ್ರಧಾನಾನಿ ಚ ಗುಣಾ ನಿಗದ್ಯಂತೆ ನಿರುಕ್ತಿಗೈಹಿ. ಸತ್ವಗುಣ, ರಜೋಗುಣ, ತಮೋಗುಣ, ಇದು 3 ವ್ಯಾಪಾರಗಳಲ್ಲಿ ನಾವು ಯಾವತ್ತೂ ಸಿಕ್ಕಾಕೊಳ್ತಾನೆ ಇರ್ತೀವಿ. ಅದು ರಿಪೀಟ್ ಆಗ್ತಾನೆ ಇರುತ್ತೆ. ದೇವರ ಕಥೆ ಕೇಳುವುದು ಸತ್ವಗುಣ, ಊಟ ಮಾಡಬೇಕು, ಮಾರ್ಕೆಟ್ಗೆ ಹೋಗಬೇಕು, ಇದೆಲ್ಲ ರಜೋಗುಣದ ವ್ಯಾಪಾರ. ಏನೂ ಬೇಡ, ನಿದ್ರೆ ಮಾಡಬೇಕು, ಇದು ತಮೋಗುಣದ ವ್ಯಾಪಾರ. ಇದು 3 ರಿಪೀಟ್ ಆಗ್ತಾ ಇರುತ್ತೆ. ರಾವಣ, ಕುಂಭಕರ್ಣ, ವಿಭೀಷಣ 3 ಜನ ನಮ್ಮ ಜೀವನದಲ್ಲಿ ಯಾವಾಗಲೂ ಬರ್ತಾ ಇರ್ತಾರೆ. ರಾವಣ ರಜೋಗುಣದ ಪ್ರತೀಕ. ಅವನು ಯಾವಾಗಲೂ ಗಲಾಟೆ, ರಾಜ್ಯ, ಅಧಿಕಾರ, ಭೋಗ, ಲಾಲಸೆಗಳು. ಇದು ಅದಕ್ಕೆ 10 ಮುಖಗಳು ರಾವಣನಿಗೆ. ಅಂದ್ರೇನು? 10 ಇಂದ್ರಿಯಗಳು ಅಂತ ಅರ್ಥ. ಇದೇ ರಾವಣ ನಮ್ಮ ದೇಹದಲ್ಲಿ. ಇನ್ನು ಕುಂಭಕರ್ಣ, ಅವನಿಗೆ 2 ಗೊತ್ತು, ಊಟ, ನಿದ್ರೆ. 2 ಪಾಯಿಂಟ್ ಪ್ರೋಗ್ರಾಮ್. ಊಟ ಯಾಕೆ ಮಾಡ್ತಿ? ನಿದ್ರೆ ಮಾಡ್ಲಿಕ್ಕೆ. ನಿದ್ರೆ ಯಾಕೆ ಮಾಡ್ತಿ? ಹಸಿವಾಗಬೇಕು, ಊಟ ಮಾಡ್ಲಿಕ್ಕೆ. ತಮೋಗುಣದ ವ್ಯಾಪಾರ. ವಿಭೀಷಣ, ಅದು ಒಂದೇ ಇರುವುದು. ರಾವಣ ಕುಂಭಕರ್ಣರೇ ತುಂಬಾ ವ್ಯಾಪಾರ ಲಂಕೆಯಲ್ಲಿ, ಈ ಲಂಕಾಪಟ್ಟಣದಲ್ಲಿ. ವಿಭೀಷಣದ್ದು ಸ್ವಲ್ಪ ಸ್ವಲ್ಪ ವ್ಯಾಪಾರ. ವಿಭೀಷಣದ ಸತ್ವಗುಣ ಏನು? ಯಾವಾಗಲೂ ರಾಮ 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 ಅಂತ ಭಗವಂತನ ಧ್ಯಾನ ಮಾಡುವನು. ಇವತ್ತೇನಾಗಿದೆ ಲಂಕಾಪಟ್ಟಣ? ರಾವಣನೂ ಸತ್ತ, ಕುಂಭಕರ್ಣನೂ ಸತ್ತ, ವಿಭೀಷಣ ಚಿರಂಜೀವಿಯಾಗಿ ಉಳಿದ. ಜೀವನದಲ್ಲಿ ರಜೋಗುಣ ತಮೋಗುಣಗಳನ್ನು ಸಾಯಿಸಬೇಕು, ಸತ್ವಗುಣವನ್ನು ಬೆಳಗಿಸಬೇಕು ಅಂತ ರಾಮಾಯಣದಲ್ಲಿ ಮಾಡಿದ ಪಾಠ. ಅದು ನಮ್ಮ ಬದುಕಿನ ಪರಿಪಾಠ. ಇದು ಅಭ್ಯಾಸ ಆಗಬೇಕು. ವೇದಾಂತಗಳು ಇಷ್ಟು ಸೂಕ್ಷ್ಮವಾಗಿ ಹೀಗೆ ಬಿಡಿಸಿ ಇಟ್ಟಿದ್ದಾರೆ. ಹಾಗಾಗಿ ಅಕೃಷ್ಣವಿದ ಮಂದಾನ್ ಕೃಷ್ಣವಿತ್ ನ ವಿಚಾಲಯೇತ್. ಕೃಷ್ಣವಿತ್ ಅಂದ್ರೆ ತಿಳಿದವನು ಅಂತ ಅರ್ಥ. ಅಕೃಷ್ಣವಿದ ಅಂದ್ರೆ ತಿಳಿದೇನೆ ಇದ್ದ ಜನಗಳನ್ನ, ಅವರ ಅರ್ಹತೆಯೇ ಇಲ್ಲದೆ ಇರುವ ಜನಗಳಿಗೆ ಕೋಣದ ಮುಂದೆ ಹೋಗಿ ಕಿನ್ನರಿ ಊದಿದ್ರು ಅಂತ. ಹಂಚಿನ ಕನ್ನಡಿಯಲ್ಲಿ ಮಿಂಚಬೇಕು ಅಂತ ಮುಖ ತೋರಿಸಿದ್ರೆ, ಹಂಚಿನ ಕನ್ನಡಿ ಒಂದು ಹಂಚು ಗೊತ್ತಲ್ವ, ಮೇಲೆ ಹಾಕುವ ಹಂಚಿನ ಕನ್ನಡಿಯ ಮುಂದೆ ನನ್ನ ಮುಖ ಮಿಂಚಬೇಕು ಅಂತ ಪ್ರಯತ್ನ ಮಾಡಿದ್ರೆ ಯಾವತ್ತೂ ಸಾಧ್ಯ ಆಗೋದೇ ಇಲ್ಲ. ಯಾಕೆಂದ್ರೆ ಪ್ರತಿಫಲನೆ ಮಾಡುವಂತಹ ಯೋಗ್ಯತೆಯೇ ಅದಕ್ಕಿಲ್ಲ ಅಂತ ಪುರಂದರದಾಸರು ಒಂದು ಪದ್ಯದಲ್ಲಿ ಹೇಳ್ತಾರೆ. ಹಾಗಾಗಿ ಎಲ್ಲಿ ಅರ್ಹತೆಗಳಿದೆ, ಎಲ್ಲಿ ಅಧಿಕಾರ ಇದೆ ಅಂತ ಕಡೆ ನಮ್ಮ ತತ್ವ ಉಪದೇಶ ಮಾಡಬೇಕು. ಅಧಿಕಾರ ಇಲ್ಲದೇ ಇದ್ದಲ್ಲಿ ಬೋರ್ಕಲ್ ಮೇಲೆ ನೀರು ಸುರಿದಂತೆ ಸರ್ವಜ್ಞ ಅಂತಿದೆಯಲ್ಲ, ವ್ಯರ್ಥವಾಗಿ ಉಪದೇಶಗಳನ್ನು ಮಾಡಬೇಡಿ. ನಿಮ್ಮ ಮಾತುಗಳು ವ್ಯರ್ಥವಾಗುತ್ತೆ. ಎಲ್ಲಿ ಅರ್ಹತೆ ಇದೆಯೋ ಅಲ್ಲಿ ಮಾಡಿ. ನಿನಗೆ ಅರ್ಹತೆ ಇದೆ, ತಸ್ಮಾತ್ ಜ್ಞಾನಿ ಭವಾರ್ಜುನ. ನಿನಗೆ ಅಂಥ ಯೋಗ್ಯತೆ ಇದ್ದು ನೀನು ಅದನ್ನು ಹಾಳು ಮಾಡಿಕೊಳ್ತಾ ಇದೆಯಲ್ಲ ಅರ್ಜುನ. ಎಂಥ ಸಾಮರ್ಥ್ಯ ನಿಂದು, ಎಂಥ ಅಪ್ರತಿಹತ ವೀರ ನೀನು. ನಿವಾತ ಕವಚರನ್ನ ಏಕಾಕಿಯಾಗಿ ಸಂಹಾರ ಮಾಡಿದಿ. ಉತ್ತರ ಗೋಗ್ರಹಣದಲ್ಲಿ ಏಕಾಕಿಯಾಗಿ ನಿನ್ನ ಪೌರುಷವನ್ನು ತೋರಿಸಿದಿ. ಅಂಥ ನೀನು ಒಬ್ಬ ನಿರ್ವೀರ್ಯನಂತೆ ಕರ್ತವ್ಯ ಭ್ರಷ್ಟನಾಗಿ ನಾನು ಯುದ್ಧ ಮಾಡೋದಿಲ್ಲ ಅಂತ ಪ್ರತಿಜ್ಞೆಯನ್ನು ಮಾಡಿದರೆ ಇದು ಎಷ್ಟು ದೊಡ್ಡ ಆತ್ಮವಂಚಕನಾಗ್ತಿ ನೀನು. ನಿನ್ನನ್ನು ನೋಡಿ ಇನ್ನು ಮುಂದಿನ ಕ್ಷಾತ್ರ ಸಮಾಜ ಯಾವ ಪಾಠ ಕಲಿಬೇಕಾಗಿದೆ. ಹಾಗಾಗಿ ಒಂದು ಕ್ಷಾತ್ರ ಗುಣ, ಒಂದು ಪ್ರಸಂಗ ಇದೆ ಇದಕ್ಕೆ ಸಂಬಂಧಿಯಾಗಿ. ಈ ಉದ್ಯೋಗ ಪರ್ವದಲ್ಲಿ ಭಗವದ್ಗೀತೆಯೆಲ್ಲ ಉಪದೇಶ ಆಗೋಕ್ಕಿಂತ ಮೊದಲು ಕೃಷ್ಣ ಸಂಧಾನಕ್ಕೆ ಅಂತ ಹೊರಡ್ತಾನೆ. ಸಂಧಾನಕ್ಕೆ ಹೋಗಬೇಕಾದ್ರೆ ಕುಂತಿ ಹತ್ರ ಕೇಳ್ತಾನೆ, ನಾನು ಸಂಧಾನದ ಸೂತ್ರಕ್ಕೆ ರುವಾರಿಯಾಗಿ ಹೋಗ್ತಾ ಇದ್ದೇನೆ, ಪಾಂಡವರಿಗೆ ಏನಾದರೂ ಸಂದೇಶಗಳಿದ್ರೆ ಹೇಳ್ತೇನೆ, ನೀನು ಹೇಳಿಬಿಡು ಅಂತ. ಕುಂತಿ ಹೇಳ್ತಾಳೆ, ನನ್ನ ಮಕ್ಕಳಿಗೆ ಒಂದು ಕತೆ ಹೇಳಬೇಕು ಅಂತ ಅನಿಸ್ತಾ ಇದೆ, ಅದನ್ನು ಹೇಳಿಬಿಡು ಕೃಷ್ಣ ಅಂತ. ಕುಂತಿ ಒಂದು ಕತೆ ಹೇಳ್ತಾಳೆ. ಅದನ್ನು ಕೃಷ್ಣ ಮಧ್ಯದಲ್ಲೆಲ್ಲ ನೆನಪು ಮಾಡ್ತಾನೆ. ನೀನು ಕುಂತಿ ಪುತ್ರ ಅನ್ನೋದನ್ನ ನೆನಪು ಮಾಡ್ತಾನೆ. ಧೀರಮಾತೆ ಕುಂತಿ. ಅವಳು ಹೇಳ್ತಾಳೆ, ಕೃಷ್ಣನಿಗೆ ಕುಂತಿ ಹೇಳ್ತಾಳೆ, ದುಶ್ಶಲೆ ಅಂತ ಒಬ್ಬಳಿದ್ಲು, ಕ್ಷಾತ್ರ ರಾಣಿ ಅವಳು. ಅವಳಿಗೆ ಬಾಲ್ಯದಲ್ಲೇ ವೈಧವ್ಯ ಬಂದ್ಬಿಡುತ್ತೆ. ಸಣ್ಣ ಮಗು, 3-4 ವರ್ಷದ ಮಗು ಇದ್ದಾಗಲೇ ಗಂಡ ತೀರ್ಕೊಂಡು ಬಿಡ್ತಾನೆ, ವೈಧವ್ಯ ಬಂದ್ಬಿಡುತ್ತೆ. ಆ ರಾಜ್ಯದ ರಾಜ ಅವನು. ಈ ಮಗನ್ ದೊಡ್ಡದು ಮಾಡಿ ರಾಜ್ಯ ರಕ್ಷಣೆ ಮಾಡೋ ತನಕ ತುಂಬಾ ಮಂತ್ರಿಗಳಿಂದ ಹೇಳಿ ತುಂಬಾ ಕಷ್ಟಪಟ್ಟು ರಾಜ್ಯ ರಕ್ಷಣೆ ಮಾಡ್ತಿರ್ತಾಳೆ. ಆ ಮಗುವಿಗೆ ಕಾಲಕ್ಕೆ ಶಿಕ್ಷಣ ಕೊಡ್ತಿರ್ತಾಳೆ.
ಆ ಮಗುವಿಗೆ ಬೇಕಾದಷ್ಟು ಸಂಪತ್ತಿತ್ತು, ಅದು ದಿನಾ ತಿನ್ಕೊಂಡು ಉಂಡುಕೊಂಡು ಅಮ್ಮನ ಪ್ರೀತಿಯಿಂದ ಬೆಳೀತಾ ಇದೆ. ಅವಾಗವಾಗ ಶಸ್ತ್ರವಿದ್ಯೆಯ ಪಾಠ ಆಗ್ತಾ ಇದೆ, ಎಕ್ಸ್ಪೆರಿಮೆಂಟ್ ಇಲ್ಲ, ಬರೀ ಪಾಠ. ಒಂದು ಬಾರಿ ಏನಾಗುತ್ತೆ, ಆ ಮಗುವಿಗೆ 18 ವರ್ಷದ ತಾರುಣ್ಯ ಬಂದಾಗ ಆ ದೇಶದ ಮೇಲೆ ಶತ್ರುಗಳು ಅತಿಕ್ರಮಣ ಮಾಡಿಬಿಡ್ತಾರೆ. ಆ ಸಮಯದಲ್ಲಿ ಆ ದುಶ್ಶಲೆ ಮಗನಿಗೆ ಹೇಳ್ತಾಳೆ, ಇಷ್ಟು ದಿನ ಮನೆಯಲ್ಲಿ ಮೊಸರೋಲಕ್ಕಿ ತಿನ್ಕೊಂಡಿದ್ದಿ, ಪಾಠ ಕಲಿತಿದೆ, ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಬೇಕು. ನೀನು ಹೋಗು, ಈಗ ರಣರಂಗಕ್ಕೆ ಹೋಗಿ ಎಲ್ಲ ನಿನ್ನ ಸೇನೆಯನ್ನೆಲ್ಲ ಕರೆದುಕೊಂಡು ಹೋಗಿ ನೀನು ರಾಜನಂತೆ ಯುದ್ಧ ಮಾಡಿ ಬರಬೇಕು. ನಿನ್ನಪ್ಪನ ಕ್ಷಾತ್ರ ಗುಣ ನಿನ್ನಲ್ಲಿದೆ, ಕರ್ತವ್ಯ ಮಾಡಬೇಕು ಕ್ಷತ್ರಿಯನಾಗಿ, ನಿನ್ನ ಮನೆಯಲ್ಲಿ ಮೊಸರೋಲಕ್ಕಿ ತಿನ್ನೋದಲ್ಲ, ಹೋಗು ಅಂತ ಕಳಿಸಿದ್ವಿ. ತುಂಬಾ ಮುದ್ದು ಮಾಡಿ ಮಗನಿಗೆ ತಿಲಕ ಇಟ್ಟು ನೀನು ಯುದ್ಧ ಮಾಡಬೇಕು. ಅದು ಹೋಗಲ್ಲ ಹೋಗಲ್ಲ ಅಂತ ಆ ಮಗು ಹಠ. ನನಗಿನ್ನೂ ಗೊತ್ತೇ ಇಲ್ಲ ಶತ್ರುಗಳ ಜೊತೆಗೆ ಯುದ್ಧ ಮಾಡಲಿ, ನಾನು ಹೇಗೆ ಮಾಡಲಿ? ನಿನ್ನಲ್ಲಿ ಕ್ಷಾತ್ರ ತೇಜಸ್ಸಿದೆ, ಆ ವಿದ್ಯೆ ಇದೆ, ಪಾಠವೇ ಇದೆ, ಹೋಗು, ನಿನಗೆ ಜಯ ಆಗುತ್ತೆ, ನನ್ನ ಆಶೀರ್ವಾದ ಇದೆ. ತಿಲಕ ಇಟ್ಟಿದ್ಲು, ದಬ್ಬಿದ್ಲು ಮಗನನ್ನ, ಉಕ್ಕಿನ ಬಾಗಿಲನ್ನ ಮುಚ್ಚಿದ್ಲು ಅವಳು. ನೀನು ಹೋಗು, ಜಯಶೀಲನಾಗೇ ಬರಬೇಕು ಅಂತ. ಅವನು ಹೋಗಿ ನೋಡ್ತಾನೆ, ರಣರಂಗದಲ್ಲಿ ಭಯಂಕರ ಶತ್ರುಗಳ ಆ ಬಾಣ ಪ್ರಯೋಗಗಳಿಗೆ ಗಡಗಡ ನಡುಗಿದ. ನನ್ನ ಪ್ರಾಣವೇ ಹೊರಟೋಗುತ್ತೆ, ನಾನು ಸತ್ತೇ ಹೋಗ್ತೀನಿ ಅಂತ ಹೇಳಿ ಯುದ್ಧ ಭೂಮಿಗಿನ್ನೂ ಕಾಲಿಟ್ಟಿಲ್ಲ, ವಾಪಸ್ಸು ಓಡಿಕೊಂಡು ಬರ್ಲಿಕ್ಕೆ ಶುರು ಮಾಡಿದ. ದೂರದಿಂದ ಈ ತಾಯಿ ದುಶ್ಶಲೆ ಗಮನಿಸಿದ್ಲು, ನನ್ನ ಮಗ ರಣಹೇಡಿಯಾಗಿ ಬರ್ತಾ ಇದ್ದಾನೆ, ಇದು ಕ್ಷಾತ್ರ ಕುಲಕ್ಕೆ ಅವಮಾನ. ಒಬ್ಬ ಬ್ರಾಹ್ಮಣನ ಮಗ ನಾನು ಸಂಧ್ಯಾವಂದನೆ ಮಾಡಲ್ಲ ಅನ್ನೋದು ಸ್ವಧರ್ಮಕ್ಕೆ ಅವಮಾನ. ಆ ಥರ ಕ್ಷತ್ರಿಯನಾದವನು ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡಲ್ಲ ಅಂತ ಹೇಳೋದು ದೊಡ್ಡ ಘೋರ ಅವಮಾನ. ಇಂಥ ಮಕ್ಕಳನ್ನ ಹಡಿಯುವುದರ ಬದಲು ನಾನು ಬಂಜೆಯಾಗಿರೋದೇ ಒಳ್ಳೇದಿತ್ತು ಅಂತ ಅನ್ಕೊಳ್ತಾಳೆ ಮನಸ್ಸಿನಲ್ಲಿ. ಅವನು ಓಡ್ಕೊಂಡು ಬರ್ತಾ ಇದ್ದಾನೆ, ಬಾಗಿಲನ್ನ ಹಾಕಿದವಳು ತೆಗಿಲೇ ಇಲ್ಲ. ಹೊರಗಡೆಯಿಂದ ಬಾಗಿಲು ತಟ್ತಾ ಇದ್ದಾನೆ ಮಗ, ಅಮ್ಮ ಬಾಗಿಲು ತೆಗಿ, ಶತ್ರುಗಳು ಬೆನ್ನಟ್ಟಿ ಬರ್ತಾ ಇದ್ದಾರೆ, ಕೊಂದೇ ಹಾಕ್ತಾರೆ ನನ್ನನ್ನ, ನಾನು ನಿನಗೆ ಇರುವುದು ಏಕಮಾತ್ರ ಪುತ್ರ, ನನ್ನನ್ನು ಕಳ್ಕೊಂಡ್ರೆ ನೀನು ಅನಾಥಳಾಗಿ ಬಿಡ್ತಿ. ತುಂಬಾ ಬೊಬ್ಬೆ ಹೊಡೆದ. ಒಳಗಡೆಯಿಂದ ತಾಯಿ ಹೇಳ್ತಾಳೆ, ನಿನ್ನಂತಹ ಪುಕುಲುತನದ ಕ್ಷತ್ರಿಯನಿಗೆ ನಾನು ತಾಯಿ ಆಗೋದರ ಬದಲು ನಾನು ಬಂಜೆಯಾಗಿರ್ತೀನಿ, ನಾನು ಬಾಗಿಲು ತೆಗೆಯಲ್ಲ ಅಂತಾಳೆ. ನೀನ್ ನಿಜವಾಗಿ ನನ್ನ ಮಗ ಆಗಿದ್ರೆ, ಈ ಕ್ಷತ್ರಿಯ ರಾಣಿಯ ಸುತ ನೀನಾಗಿದ್ರೆ, ಪ್ರಾಣ ತೆತ್ತಾದ್ರೂ ಜಯಶೀಲನಾಗಿ ಬರಬೇಕು. ನಿನ್ನ ಪ್ರಾಣವನ್ನ ಒತ್ತೆಯಾಗಿಟ್ಟು ನೀನು ಜಯವನ್ನ ಸಂಪಾದನೆ ಮಾಡಬೇಕು, ಅವಾಗ ನೀನು ವೀರಮಾತೆಯ ಪುತ್ರ. ಅವಳು ಒಳಗಡೆಯಿಂದ ಮಾಡುವ ಉಪದೇಶ, ಅಲಾತಂ ತಿಂದುಕಸ್ಸೇವ ಮುಹೂರ್ತಮಪಿ ವಿಜ್ವಲ ಮಾ ತುಷಾಗ್ನಿರಿವಾ ನರ್ಚಿಹಿ ಧೂಮಾಯಸ್ವ ಜಿಜೀವಿಷು. ಒಳಗಡೆಯಿಂದ ಪಾಠ ಮಾಡ್ತಾಳೆ ಅವಳು. ಹೊರಗಡೆ ಅವನು ನಿಂತಿದ್ದಾನೆ ಮಗ. ಆ ವೀರಮಾತೆ ಹೇಳ್ತಾಳೆ, ಜಗತ್ತಿನಲ್ಲಿ 2 ಪದಾರ್ಥಗಳಿದೆ, ಒಂದು ಹೊಟ್ಟು, ಇನ್ನೊಂದು ಉತ್ತರಣೆಯ ಕಡ್ಡಿ. ಈ ಉತ್ತರಣೆ ಕಡ್ಡಿಯನ್ನು ಬೆಂಕಿಗೆ ಹಾಕಿದ್ರೆ 1 ನಿಮಿಷದಲ್ಲಿ ಬಗ 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 ಉರಿಯುತ್ತೆ, ಪಟಪಟ ಶಬ್ದ ಮಾಡುತ್ತೆ. 1 ನಿಮಿಷ ಭಸ್ಮ ಆಗಿ ಹೋಗುತ್ತೆ, ಆದ್ರೆ ಒಳ್ಳೆ ಜ್ಯೋತಿ, ಒಳ್ಳೆಯ ಸೌಂಡ್. ಇನ್ನೊಂದು ಈ ಹೊಟ್ಟಿದೆ, ಅದಕ್ಕೆ ಬೆಂಕಿ ಹಾಕಿದ್ರೆ ಬೇಗ ಆರಿಯೂ ಹೋಗಲ್ಲ, ಹೊಗೆ ಕಾರ್ತಾ ಇರುತ್ತೆ. ಜೀವನದಲ್ಲಿ ಮನುಷ್ಯರು ಬದುಕಬೇಕು ಅಂದ್ರೆ ಉತ್ತರಣೆಯ ಕಡ್ಡಿಯಂತೆ ಬದುಕಬೇಕು. ಎಷ್ಟು ಕಾಲ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೊಟ್ಟಿನಂತೆ ಬದುಕಬಾರದು. ಹೊಟ್ಟಿನಲ್ಲಿ ಬರೀ ಹೊಗೆ ಕಾರ್ತಾ ಇರುತ್ತೆ, ಇನ್ನೊಬ್ಬರಿಗೆ ಉಪದ್ರವ ಹೊಗೆಯಿಂದ. ಜ್ಯೋತಿಯೂ ಇಲ್ಲ, ಬೆಳಕೂ ಇಲ್ಲ, ಉಪದ್ರವ. ಕೆಲವ್ರ ಜೀವನ ಆಗಿರುತ್ತೆ, 100 ವರ್ಷ ಬದುಕಿದ್ದೇವೆ, ಏನ್ ಮಾಡಿದಿರಿ? 1,000 ಜನ ಗೋಳಿಕೊಂಡಿದ್ದೇವೆ, ಇಷ್ಟು ದಾಸನಾಮೋ ಅಷ್ಟು ಪಾಲನೆ ಮಾಡಿಲ್ಲ, ಅಷ್ಟು ಜನಕ್ಕೆ ಗೋಳಿಕೊಂಡಿದ್ದೇವೆ, ಏನ್ ಪ್ರಯೋಜನ? ಬದುಕುವುದು ಸಾರ್ಥಕತೆ ಅಲ್ಲ, ಬದುಕಿನಲ್ಲಿ ಸಾರ್ಥಕತೆ ಬೇಕು. ಬದುಕುವುದೇ ಸಾರ್ಥಕತೆ ಅನ್ಕೊಂಡ್ರೆ ದೊಡ್ಡ ಅಪರಾಧ. ನೀನು ಎಷ್ಟು ಕಾಲ ಬದುಕ್ತೀಯೋ, ಅಭಿಮನ್ಯು ಹೋರಾಟ ಮಾಡಿದಂತೆ ಹೋರಾಟಗಾರನಾಗಬೇಕು. ನೀನೇನು ಚಿಂತೆ ಮಾಡಬೇಡ, ನನ್ನ ಆಶೀರ್ವಾದ ಇದೆ, ಹೋರಾಡು. ನೀನು ಸತ್ರೆ ವೀರಸ್ವರ್ಗ, ಗೆದ್ರೆ ಜಯಲಾಭ. ನನ್ನ ವೀರಮಾತೆಯ ಪುತ್ರ, ಸ್ವಧರ್ಮಕ್ಕೆ ಜಯ. ನಿನಗೆ ಹೇಗಿದ್ರೂ ಲಾಭ ಇದೆ. ನಾನು ಎಷ್ಟೋ ಬಾರಿ ಹೇಳ್ತಿರ್ತೀನಿ, ಪ್ರವಚನಗಳಿಗೆ ಹೋಗ್ಬೇಕು. ಅರ್ಥ ಆಯ್ತು ಅಂದ್ರೆ ಪುಣ್ಯ ಪ್ರಾಪ್ತಿ, ಅರ್ಥ ಆಗ್ಲಿಲ್ಲ ಅಂದ್ರೆ ಸುಖ ನಿದ್ರೆ. ಬೆನಿಫಿಟ್ ಇಲ್ಲದೆ ನೀವು ಮನೆಗೆ ಹೋಗೋ ಹಾಗೆ ಇಲ್ಲ. ಏನಾದ್ರೂ ಒಂದು ಲಾಭ ಇದೆ. ಇವತ್ತು ಪುರಾಣದಲ್ಲಿ ತುಂಬಾ ಬೋರ್ ಆಯ್ತಪ್ಪ, ಒಳ್ಳೆ ತೂಕಡಿಗೆ ಒಂದು ಮನೇಲಿ ಬರದೇನೆ ಇರುವ ನಿದ್ರೆ ಇಲ್ಲಿ ಬರುತ್ತೆ. ಒಬ್ಬ ರಾಜನಿಗೆ ಒಂದು ಕುದುರೆ ಇತ್ತಂತೆ, ಅದು ರೋಗ. ಎಲ್ಲಾ ವೈದ್ಯರ ಹತ್ರ ಹೋಗಿ ಕೇಳಿದ, ಇದಕ್ಕೆ ಚಿಕಿತ್ಸೆ ಕೊಡಿ. ಯಾರಿಗೂ ಚಿಕಿತ್ಸೆ ಗೊತ್ತಾಗಲಿಲ್ಲ. ಒಬ್ಬ ವೈದ್ಯ ಹೇಳಿದ, ಇದಕ್ಕೆ ಚಿಕಿತ್ಸೆ ಇದೆ, ಔಷಧಿ ಕೊಟ್ರೆ ಈ ರೋಗ ಪರಿಹಾರ ಆಗುತ್ತೆ, ನಿನ್ನ ಕುದುರೆ ಬದುಕುತ್ತೆ, ಇಲ್ಲ ಅಂದ್ರೆ ಸತ್ತೋಗುತ್ತೆ. ಆಯ್ತು, ಚಿಕಿತ್ಸೆ ಕೊಡ್ತೇನೆ, ಏನು ಹೇಳು? ಆದ್ರೆ ಆ ವೈದ್ಯ ಹೇಳಿದ, ಯಾವ ಚಿಕಿತ್ಸೆ ಕೊಟ್ಟರು ಇದು ಫಲಕಾರಿ ಆಗಬೇಕು ಅಂದ್ರೆ ಕುದುರೆ 1 ಗಂಟೆ ನಿದ್ರೆ ಮಾಡಬೇಕು ಅಂತ.
ಅಲ್ಲ, ನಿದ್ರೆ ಮಾಡ್ತಾ ಇಲ್ಲ ಅನ್ನೋದೇ ಅದಕ್ಕೆ ರೋಗ. ಅದಕ್ಕೆ ಚಿಕಿತ್ಸೆ ಕೊಡೋನು ಬಂದ್ರೆ ನಿದ್ರೆ ಮಾಡಿಸಲಿಕ್ಕೆ ಬೇರೆ ಉಪಾಯ ನನ್ನ ಹತ್ರ ಇಲ್ಲಿದೆ. ಅದಕ್ಕೆ ಮಂತ್ರಿ ಹೇಳಿದ, ರಾಜ ಔಷಧಿ ತಗೋ, ನಿದ್ರೆ ಮಾಡಿಸುವ ಕೆಲಸ ನನಗೆ, ಕುದುರೆಗೆ. ಅದೇಗೆ ಮಾಡಿಸ್ತಿ? ಅಲ್ಲೆಲ್ಲೋ ರಾಯರ ಮಠದಲ್ಲಿ ಆಚಾರ ಪುರಾಣ ನಡೀತಾ ಇದೆ, ಕುದುರೆನಲ್ಲಿ ಕರ್ಕೊಂಡು ಹೋಗ್ತೇನೆ, ಅದೊಂದು ಗಂಟೆ ನಿದ್ರೆ ಮಾಡುತ್ತೆ, ಆಮೇಲೆ ಔಷಧಿ ಗುಣ ಆಗುತ್ತೆ ಅಂತ. ಸಾಮಾನ್ಯ ಪ್ರವಚನ ಕಟ್ಟೆ ಅಂದ್ರೆ ನಿದ್ರೆಯ ಕಟ್ಟೆ. ನಿಮಗೆ ಯಾರಿಗೂ ಹೇಳಿಲ್ಲ ಪಾಪ, ನಿದ್ರೆ ಮಾಡಿಲ್ಲ ನೀವು ಯಾರು. ಮಾಡೋದಾದ್ರೆ ನನಗೇನು ಬೇಸರ ಇಲ್ಲ ನೋಡಿ. ಏನೋ ಒಂದು ಬೆನಿಫಿಟ್ ಇದೆ. ಒಂದು ಮನೆಯಲ್ಲಿ ಬರದೇ ಇರುವ ಸುಖ ನಿದ್ರೆ, ಅಥವಾ ಅದೃಷ್ಟ ಉತ್ಪತ್ತಿ, ಪಾಪ ಪರಿಹಾರ, ಏನಾದ್ರೂ ಒಂದು ಲಾಭ. ಆ ವೀರಮಾತೆ ಹೇಳ್ತಾಳೆ, ನೀನು ರಣರಂಗದಲ್ಲಿ ಸತ್ರೆ ವೀರ ಸ್ವರ್ಗ, ಗೆದ್ರೆ ಸಧರ್ಮ ಪ್ರಾಪ್ತಿ ಜಯ, ಹೋಗು ಅಂತ ಹೇಳಿದ್ದು. ಬಾಗಿಲು ತೆಗಿಲೇ ಇಲ್ಲ. ಆ ಮಗನಿಗೆ ಅನ್ನಿಸ್ತು, ನನ್ನಮ್ಮನಿಗೆ ಧರ್ಮದ ನಿಷ್ಠೆ ಇದೆ, ಇವಳು ಬಾಗಿಲು ತೆಗೆಯಲ್ಲ, ನನ್ನ ಹಿಂದ್ಗಡೆಯಿಂದ ಬಂದು ಚೂರಿ ಹಾಕ್ತಾರೆ, ಮನೆ ಬಾಗಿಲಿನಲ್ಲಿ ಸತ್ರೆ ಅಮ್ಮನಿಗೆ ಅವಮಾನ, ಧರ್ಮಕ್ಕೆ ಅವಮಾನ, ವೀರ ಸ್ವರ್ಗವೂ ಇಲ್ಲ, ಆಗಿದ್ದಾಗಲಿ ಹೋರಾಡ್ತೀನಿ ಅಂತ ಒಳ್ಳೆ ದೇಹದಲ್ಲಿ ಮಿಂಚಿನ ಶಕ್ತಿ ಉತ್ಪತ್ತಿ ಆಯಿತು. ಹೊರಟ ಯುದ್ಧ ಭೂಮಿಗೆ, ಕತ್ತಿ ತಿರುಗಿಸಿದ. ಅಮ್ಮನ ಮಾತು ನೆನಪಾಗ್ತಾ ಇದೆ, ನಿನ್ನಂತ ಹೇಡಿಯನ್ನ ಹೊಡೆಯುವುದರ ಬದಲು ಬಂಜೆತನವೇ ಲೇಸು. ಅಮ್ಮನ ಒಂದೊಂದೇ ಮಾತು ವಿದ್ಯುತ್ ಸಂಚಾರ ಆಯಿತು. ಕತ್ತಿ ಝಳಪಿಸಿದ, ತಿರುಗಿ ನೋಡ್ತಾನೆ, ಎಲ್ಲಾ ಶತ್ರುಗಳ ಸಂಹಾರ ಆಗಿದೆ, ಜಯ ಪ್ರಾಪ್ತಿಯಾಗಿದೆ. ಜಯ ಬಂತು ಅಂತ ಸಂತೋಷದಲ್ಲಿ ಬರ್ತಾ ಇದ್ದಾನೆ. ಅಮ್ಮ ಉಕ್ಕಿನ ಕದವನ್ನ ತೆರೆದಿದ್ದಾಳೆ, ಮಂಗಳ ನೀರಾಜನೆ ಹಿಡಿದು ತಿಲಕ ಇಟ್ಟು ಸ್ವಾಗತ ಮಾಡ್ತಾಳೆ. ನೀನು ನನ್ನ ನಿಜವಾದ ಮಗ, ಧರ್ಮಕ್ಕೆ ಬೆಲೆ ತುಂಬಿದೆ, ನೀನು ನನ್ನ ನಿಜವಾದ ಮಗ. ಈ ಕಥೆಯನ್ನ ಕುಂತಿ ಕೃಷ್ಣನ ಕೈಲಿ ಹೇಳಿ ಕಳಿಸ್ತಾಳೆ. ನನ್ನ ಮಕ್ಕಳು ಬದುಕಲಿ, ಅವರಿಗೆ ರಾಜ್ಯ ಸಿಗಲಿ, ಯಾವ ಸ್ವಾರ್ಥಗಳು ನನಗಿಲ್ಲ. ನನ್ನ ಮಕ್ಕಳು ಯಾವಾಗ ಹೇಡಿಗಳಾಗ್ತಾರೋ ಅವಾಗೆಲ್ಲ ಈ ಕಥೆ ಹೇಳಿ ಅವ್ರನ್ನ ಜಾಗೃತಗೊಳಿಸು ಕೃಷ್ಣ, ಇಷ್ಟು ಸಾಕು. ಧರ್ಮದಿಂದ ಜಾಗೃತರಾಗಬೇಕು. ಇವತ್ತು ನಮಗೆ ಹಾಗಲ್ಲ. ಮನೆಯಲ್ಲಿ ಏಕಾಚಿ ಉಪವಾಸ ಮಾಡಿಸ್ಬೇಕು ಮಕ್ಕಳಿಗೆ. ತಾಯಂದ್ರು ಹೇಳ್ತಾರೆ, ಅಯ್ಯೋ ನೀನು ಇನ್ನೂ ಸಣ್ಣ ಮಗು, ಎಷ್ಟು ವರ್ಷ? 25 ವರ್ಷ. ನೀನು ಇನ್ನೂ ಸಣ್ಣ ಮಗು, ಕಷ್ಟ ಆಗುತ್ತೆ ನಿನಗೆ ಉಪವಾಸ ಮಾಡಲಿಕ್ಕೆ, ಬಿಸಿಬೇಳೆ ಮಾಡ್ತೀನಿ, ಪ್ರತಿದಿನ 2 ಹೊತ್ತು ಊಟ, ಏಕಾರ್ಷಿ 20, ಅದು ಒಪ್ಪತ್ತಲ್ಲ 20, ಅವಾಗವಾಗ ತಿಂತಾ ಇರೋದು. ಉಪವಾಸ, ಉಪಹಾರದಲ್ಲೇ ವಾಸ. ಅನ್ನ ತಿನ್ನಲ್ಲ ಅಂತ, ಇಡ್ಲಿ ಚಪಾತಿ ಎಲ್ಲ ಇದೆ ಇವತ್ತು, ಅನ್ನ ಒಂದಿಲ್ಲ, ಏಕಾದಶಿ ಇವತ್ತು. ಇದು ಯಾವ ನ್ಯಾಯ? ಮಕ್ಕಳಿಗೆ ಮುಲಾಜಿಲ್ಲದೆ ಧರ್ಮ ಬೋಧನೆ ಮಾಡಬೇಕು. ಏಕಾದಶಿ ಮಾಡು ಅಂದ್ರೆ ನೀನ್ ನನ್ನ ಮಗ, ಸಂಧ್ಯಾವಂದನೆ ಮಾಡು ಅಂದ್ರೆ ನೀನ್ ನನ್ನ ಮಗ, ರಾಯರ ಸನ್ನಿಧಾನಕ್ಕೆ ಹೋಗು ಅಂದ್ರೆ ನಿನ್ನ ನನ್ನ ಮಗ ಹೇಳಿ. ಇಲ್ಲ ಅಂದ್ರೆ ಧರ್ಮ ಕೇಳಲ್ಲ ಮಕ್ಕಳು. ದೊಡ್ಡವರಾದ್ಮೇಲೆ ಅವರೇ ನಿಮ್ಮನ್ನು ಬೈತಾರೆ, ನನ್ನನ್ನು ಯಾಕೆ ಈ ರೀತಿಯಾಗಿ ಪ್ರಚೋದನೆ ಮಾಡಲಿಲ್ಲ. ಇದು ಮಹಾಭಾರತದ ಸಂದೇಶ. ಕರ್ತವ್ಯ ಭ್ರಷ್ಟರಿಗೆ ಉತ್ತೇಜನ ನೀಡಬೇಕು, ಯೋಗ್ಯತೆ ಇದ್ದವರಿಗೆ. ಯಾರಿಗೆ ಯೋಗ್ಯತೆಯೇ ಇಲ್ಲ, ಇನ್ನು ಮಕ್ಕಳಿಗೆಲ್ಲ ಯೋಗ್ಯತೆ ಇಲ್ಲ ನಿರ್ಣಯ ಮಾಡಬಾರದು. ನನ್ನ ಮಗ ಆದ್ಮೇಲೆ ಅವನಿಗೆ ಯೋಗ್ಯತೆ ಇದೆ, ಹೇಳಲೇಬೇಕು. ಆ ರೀತಿ ಕೃಷ್ಣ ಹೇಳ್ತಾನೆ, ನೀನ್ ನನ್ನ ಭಕ್ತ, ನೀನು ಕೇಳಲೇಬೇಕು, ನಿನಗೆ ನಾನು ಹೇಳಲೇಬೇಕು. ಅಯೋಗ್ಯರಿಗೆ ಉಪದೇಶ ಬೇಕಾಗಿಲ್ಲ. ಇದು ಕೃಷ್ಣನ ಸಂದೇಶ. ಆದ್ರಿಂದ ಅಜ್ಞಾನಿಗಳ ಉಪದೇಶ ಬೇರೆ, ಸುಜ್ಞಾನಿಗಳಿಗೆ ಉಪದೇಶ ಬೇರೆ. ಒಬ್ಬ ಜ್ಞಾನಿ ಆದವನು ಮಾಡಲಿಲ್ಲ ಅಂದ್ರೆ ಮಹಾಪಾಪ, ಅಜ್ಞಾನಿ ಆದವನು ಮಾಡಲಿಲ್ಲ ಅಂದ್ರೆ ಅವನಿಗೆ ಅಷ್ಟು ಪಾಪ ಇಲ್ಲ. ಒಂದು ಅನರ್ಘ್ಯವಾದ ರತ್ನ ಇತ್ತಂತೆ, ಅವನಿಗೆ ಅದರ ಬೆಲೆ ಗೊತ್ತಿಲ್ಲ. ಅಂಗಡಿ ಮಾಲೀಕನ ಹತ್ರ ಬಂದು ಒಬ್ಬನಿಗೆ ಅವನು ಮೊದಲು ಮಾರಾಟ ಮಾಡಿದ, 100 ರೂಪಾಯಿ ಕೊಟ್ಟ. ಅದನ್ನು ತಗೊಂಡು ಅವನಿಗೆ ಏನೋ ಗೊತ್ತಿಲ್ಲ, ಅವನಿಗೆ ತಿಪ್ಪೇಲಿದ್ದ ಯಾವುದೋ ರತ್ನ, 100 ರೂಪಾಯಿ ಕೊಟ್ಟ ಅಂದ್ಬಿಟ್ಟು ಅವನು ಹೋದ. ಆ 100 ರೂಪಾಯಿಗೆ ತಗೊಂಡವನಿಗೆ ಗೊತ್ತಿತ್ತು ಇದಕ್ಕೇನೋ ಮಹತ್ವ ಇದೆ ಅಂತ. ತಗೊಂಡೋಗಿ ಅಂಗಡಿಗೆ ಕೊಟ್ಟ, ಇದನ್ನ ತಗೊಳ್ಳಿ, ಯಾವುದೋ ಒಂದು ರತ್ನ ಸಿಕ್ಕಿದೆ, ನನಗೇನು ಅಂತ ಗೊತ್ತಿಲ್ಲ, ಇದಕ್ಕೊಂದು ಹಣ ಕೊಡಿ. ಅವನು ಹೇಳಿದ, ಇದಕ್ಕೆ 500 ರೂಪಾಯಿ. ನೀನು ಎಷ್ಟು ಕೊಟ್ಟಿ ಅಂತ ಕೇಳಿದ. 100 ರೂಪಾಯಿ. ನಿನಗೆ ಎಷ್ಟು ಬೇಕು? ನೀವು ಕೊಟ್ಟಷ್ಟು. ನಿನಗೆ 500 ರೂಪಾಯಿ ಕೊಡ್ತೀನಿ. ಆಯ್ತು ಅಂತ ಅವನಿಗೆ 500 ರೂಪಾಯಿ ಕೊಟ್ಟ. ಕೈಯಲ್ಲಿ ಆ ರತ್ನ ಪರೀಕ್ಷೆಗೆ ಅಂತ ಹಿಡ್ಕೊಂಡ. ಒಳ್ಳೆ ರತ್ನ ಅದು. ಆ ರತ್ನ ಟಪ್ ಅಂತ ಸಿಡಿದು ಹೋಯ್ತಂತೆ. ಅವನಿಗೆ ಆಶ್ಚರ್ಯ, ರತ್ನ ಯಾಕೆ ಸಿಡಿದು ಹೋಯ್ತು? ಆ ಶರೀರವಾಣಿ ಆಯ್ತಂತೆ. ಅವನು 100 ರೂಪಾಯಿ ಕೊಟ್ಟು ತಗೊಂಡ. ಯಾಕೆಂದ್ರೆ ಅವನಿಗೆ ರತ್ನದ ಬೆಲೆ ಗೊತ್ತಿಲ್ಲ. ನಿನಗೆ ಈ ರತ್ನಕ್ಕೆ 5 ಕೋಟಿಗಿಂತ ಹೆಚ್ಚು ಬೆಲೆ ಇದೆ ಅಂತ ಗೊತ್ತಿದೆ, ಇದಕ್ಕೆ 500 ರೂಪಾಯಿ ಅಂತ ಫಿಕ್ಸ್ ಮಾಡಿದೆಯಲ್ಲ, ನಾನು ಇದನ್ನ ಸಹನೆ ಮಾಡಲ್ಲ ಅಂತ ರತ್ನ ಸಿಡಿದೋಯ್ತಂತೆ. ಬೆಲೆ ಗೊತ್ತಿದ್ದವರು ಅಪಚಾರ ಮಾಡಬಾರದು, ಅವರದಕ್ಕೆ ಸರಿಯಾಗಿ ಬೆಲೆ ತುಂಬಬೇಕು. ಅಜ್ಞಾನಿಗಳಿಗೆ ಕ್ಷಾತ್ರ ವಿದ್ಯೆಯ ಬೆಲೆ ಗೊತ್ತಿಲ್ಲ. ನೀನು ಸುಜ್ಞಾನಿ ಅರ್ಜುನ, ನೀನು ಯಾಕೆ ಈ ಕರ್ತವ್ಯ ಭ್ರಷ್ಟನಾಗ್ತಾ ಇದ್ದೀ? ಇದು ಕೃಷ್ಣನ ಪ್ರಶ್ನೆ. ನೀನು ಅಜ್ಞನಾಗಬೇಡ, ಅಜ್ಞನಂತೆ ವರ್ತಿಸಬೇಡ, ನಿನ್ನ ಪಾಲಿನ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ಮಾಡು. ಇಲ್ಲದೇ ಇದ್ರೆ ನಿನ್ನ ಈ ಎಲ್ಲ ಭಾವಗಳು ಕಾಮಕ್ರೋಧಗಳ ಕೊಂಪೆ ಆಗುತ್ತೆ ಅಂತ ಮುಂದೆ ಕೃಷ್ಣನ ಉಪದೇಶಗಳಿದೆ. ಅದನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ. ಹರಿಪ್ರಿಯತಾ ಮಧ್ವೇಶಾರ್ಪಣ ಮಸ್ತು.